ಓಡಾಡಕ್ಕೂ ಆಗಲ್ವಲ್ಲ, ಸುಮ್ಮನೆ ಸಮಸ್ಯೆ ಆಗುತ್ತಲ್ಲ. ನೀರು ಕೊಟ್ಟಿಲ್ದಿರ ಬರೀ ಡ್ರೈನ್ ನೋಡಿದ್ರೆ ಈ ತರ ಗಿಡ ಹಸ್ರ ಆಗುತ್ತಾ ಸರ್? ಸುಳ್ಳು ನಂಬಿದ್ರೆ ಬಿಟ್ರೆ ಬಿಡಿ. ನಾವಿಲ್ಲಿ ನಾವು ಯಾರು ಮೋಸ ಮಾಡೋಂಥ ಉದ್ದೇಶ ಏನಿಲ್ಲ, ರೈತರಿಗೆ ಮೋಸ ಮಾಡೋಂಥ ಉದ್ದೇಶ ಏನಿಲ್ಲ. ಇಲ್ಲಿ ಖರ್ಚಿ ನಾನೇನು ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ಅಂತೇಳಿ ಯಾವ ಕಂಪ್ನಿ ಕಡೆಯಿಂದ ಬಂದಿಲ್ಲ ನಾನು ಇಲ್ಲಿಗೆ. ನಾನು ಹೇಳ್ತಾ ಇರೋದು ನ್ಯಾಚುರಲ್ ಆಗಿ ಕಡಿಮೆ ಖರ್ಚಲ್ಲಿ ನಾವ್ ಹೆಂಗೆ ತೋಟ ಇಡಬೇಕು, ನಾವ್ ಏನ್ ಮಾಡ್ಬೇಕು, ಅದಕ್ಕೆ ಏನ್ ಕೊಡ್ಬೇಕು ಅನ್ನೋದು ಮೇನ್ ಕಾನ್ಸೆಪ್ಟ್. ಇಲ್ಲ ಸರ್, ನಾವು ಕೊಡೋದು ಏನಿಲ್ಲ, ಪ್ರಕೃತಿ ಕೊಡ್ತಾ ಇದೆ. ಪ್ರಕೃತಿ ಕೊಡಕ್ ಬಿಟ್ಟು ನಾವೇನು ಕೊಡಕ್ ಬೇಕಿಲ್ಲ, ಪ್ರಕೃತಿನೇ ಕೊಡುತ್ತೆ. ಸರ್ ಒಂದು ತೆಂಗು 60% ನೀವೇನು ಆಬದ್ ಮಾಡಿ ಏನು ಮಾಡಕ್ ಬೇಡಿ ಸರ್. ಗೊಬ್ಬರ ಹಾಕ್ಬೇಡಿ, ನೀರು ಹೊಡಿಬೇಡಿ, ಏನು ಮಾಡಬೇಡಿ. 60% ಇಳುವರಿ ಬಿಡುತ್ತೆ, ನ್ಯಾಚುರಲ್ ಬಿಡುತ್ತೆ. ಸೊ ಇನ್ನೊಂದು 40% ಅಧಿಕ ಬೇಕು ಅಂದ್ರೆ ಅಷ್ಟೇ ನಾವು ಕೊಡಬೇಕು. 40%ಗೆ ಲಕ್ಷ ಗಟ್ಟಲೆ ಖರ್ಚು ಮಾಡ್ಬೇಕು. ಹೌದು, ಆದ್ರಲ್ಲಿ ಆ 40% ಆದಾಯ ಅಷ್ಟು ಇರೋದೇ ಇಲ್ಲ. ಹೌದು ಸರ್. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ತೇಜು ಅನ್ನೋರು ತೋಟಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಇದು ಬಂದ್ಬಿಟ್ಟು ದುಂಡ ಅಂತ ಒಂದು ಗ್ರಾಮ. ನೀವೆಲ್ಲ ನೋಡಿದ್ರ, ನಾವು ಹಳೇದವ್ರದ್ದೊಂದು ಜೇನು ಹಿಡಿಯೋ ಅಂತ ಒಂದು ವಿಡಿಯೋ ಮಾಡಿದ್ದು. ಮತ್ತು ಇಲ್ಲಿ ಇವರು ನಮ್ಮ ಚೇಳೂರು ವೆಂಕಟೇಶ್ ಅಣ್ಣವ್ರದ್ದು AC ರೈನ್ ಜೆಟ್ ಉಪಯೋಗಿಸಿ ಇವರ ಅಡಿಕೆ ಗಿಡಕ್ಕೆ ನೀರು ಕೊಡ್ತಾ ಇದ್ದಾರೆ. ಸೊ ಅದಲ್ದಿರ ಇದು ತುಂಬಾ ಹಳೆಯ ತೆಂಗಿನ ತೋಟದಲ್ಲಿ ಇವರು 3 ವರ್ಷದಿಂದ ಅಡಿಕೆ ಬೆಳೀತಾ ಇದ್ದಾರೆ. ಪ್ಲಸ್ ಅದರಲ್ಲಿ ಸಮಗ್ರ ಕೃಷಿಯಾಗಿ ಅವರು ಈಗ ಮೆಣಸು ಮತ್ತು ಏಲಕ್ಕಿ ಕೂಡ ಹಾಕ್ತಾ ಇದ್ದಾರೆ. ಮತ್ತು ಇವರು ಇಲ್ಲಿ ಇನ್ನೊಂದು ಅದ್ಭುತವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಸೊ ಅದರಿಂದಾಗಿ ಇವ್ರ ತೋಟಕ್ಕೆ ನೀರು ಎಷ್ಟೇ ಕಮ್ಮಿ ಆದರೂ ಕೂಡ ಗಿಡಗಳು ಯಾವಾಗಲೂ ಹಚ್ಚ ಹಸಿರಾಗೇ ಇರುತ್ತೆ. ಬನ್ನಿ ನೋಡೋಣ ಅದು ಏನು ಕೆಲಸ ಇವ್ರು ಮಾಡಿದ್ದಾರೆ ಅಂತ. ಸೊ ಬನ್ನಿ ಹೋಗೋಣ, ತೇಜು ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್ ಕೇಶವ್ ಸರ್ ನಮಸ್ತೆ. ಬನ್ನಿ, ಇದು ಆ ವಿಡಿಯೋ ಅಲ್ಲ, ಇನ್ನೊಂದು ಇದು ನಮ್ಮದು ತೆಂಗೊಳಗೆ ತೆಂಗಿಡೋದ್ರಲ್ಲಿ ಅಡಿಕೆ ಜೊತೆಯಲ್ಲಿ ಏಲಕ್ಕಿ, ಕಾಳುಮೆಣಸಿಗೆ ಪ್ಲಾಂಟ್ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ಸರ್ ಇದು ಎಷ್ಟು ವರ್ಷದ ತೆಂಗಿನ ತೋಟ ಇದು? ಇದೊಂದು ಸುಮಾರು 40-45 ವರ್ಷದ ತೆಂಗಿನ ಮರ. 40-45 ವರ್ಷ ತೆಂಗಿನ ಗಿಡ. ಸರ್ ನಾನು ಎಲ್ಲೋ ಒಂದು ಬುಕ್ಕಲ್ಲಿ ಓದಿದ್ದೆ ಸರ್, ತೆಂಗು ಯಾವಾಗಲೂ ಕೆಳಗಿಂದ ನೋಡಿದ್ರೆ ನಿಮ್ಗೆ ಹಿಂಗೆ ಚಕ್ರಾಕಾರವಾಗಿ ಕಾಣಬೇಕು ಅಂತ ಹೇಳ್ತಾರೆ. ಸೊ ನಿಮ್ದು ಯಾವ ಗಿಡ ನೋಡಿದ್ರು ಹಿಂಗೆ ಚಂದ್ರಾಕಾರವಾಗೇ ಇದೆ ಸರ್. ಮತ್ತು ಇಳುವರಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇಳುವರಿ ಸ್ವಲ್ಪ ಕಡಿಮೆ ಇದೆ, ಬಟ್ ಅಂದ್ರೂ ಕಾಯಿ ತುಂಬಾ. ಅದು ಈ ಬೇಸಿಗೆಯಲ್ಲಿ ನೀರು ಇಲ್ದಿದ್ದ ಟೈಮಲ್ಲೂ ನಿಮ್ಮಲ್ಲಿ ಇಷ್ಟು ಕಾಯಿ ಇದೆ ಅಂದ್ರೆ ಹೆಚ್ಚು ಸರ್. ಇದ್ರಿಗೆ ಏನಾಗಿದೆ ಅಂದ್ರೆ, ಇದಕ್ಕೆ ಮುಂಚೆ ಸರ್ ತೆಂಗಳಿಗೆ ಬಾಳೆ ಇಟ್ಟಿದ್ವಿ. ಒಂದು 3 ವರ್ಷ ಇತ್ತು ಬಾಳೆ ತೆಗೆದ ನಂತರ ಅಡಿಕೆ ಮಾಡಿರೋದು. ಈಗ ಅಡಿಕೆ ಮಾಡಿದ್ಮೇಲೆ ಏನಾಯ್ತು, ನಾವು ಹಿಂಗೆ ಸರ್ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗಿಸಿ ಹಿಂಗೆಲ್ಲ ಮಾಡ್ತಾ ಇದ್ವಿ ಫಸ್ಟ್ ಟೈಮ್. ಆಮೇಲೆ ಹಿಂಗೆ ನಾವು ಒಂದು ಸ್ವಲ್ಪ, ನಾನು ಅದಕ್ಕಿಂತ ಮುಂಚೆ ಸ್ವಲ್ಪ ಕಾಂಟ್ರಾಕ್ಟ್ ಮಾಡ್ತಿದ್ದೆ. ಈ ಕಡೆ ತೋಟ ಕಡೆ ಗಮನ ಬಿಟ್ಬಿಟ್ಟಿದ್ದೆ. ಬರೋದು ನೋಡ್ತಿರ್ಲಿಲ್ಲ, ನನ್ನ ತಮ್ಮ ನೋಡ್ಕೊಂತಿದ್ದ. ನೋಡ್ಕೊಂತಿದ್ದ. ಅದಾದ್ಮೇಲೆ ನಾವು ನನ್ನ ತಮ್ಮನು ಡಿವೈಡ್ ಆದ ನಂತರ ಈಗ ನಾನು ಒಂದು ವರ್ಷ ಡಿವೈಡ್ ಆದ್ರೂ ನನ್ನ ತೋಟಕ್ಕೆ ಬಂದು ನೋಡೇ ಇರಲಿಲ್ಲ. ಬರೀ ಕೆಮಿಕಲ್ ಹಾಕಿ ಬೆಳೀತಾ ಇದ್ದೆ. ಅದನ್ನು ಬಿಟ್ಬಿಟ್ಟಿದ್ದು, ಏನೂ ಆಗ್ತಿರ್ಲಿಲ್ಲ. 2 ವರ್ಷದಿಂದ ಏನೂ ಇಲ್ಲ, ನೀರಿಲ್ಲ, ಗೊಬ್ಬರ ಇಲ್ಲ, ಕೈ ಬಿಟ್ಬಿಟ್ಟಿದ್ದೆ. ಎಲ್ಲ ನನ್ನ ತೋಟ ಹಾಳು ಮಾಡ್ದ ಅಂತ ಅನ್ನೋರು ಈ ತೋಟ ನೋಡಿರೋ ಶುರು ಮಾಡೇ ಬಿಟ್ರು. ಚೆನ್ನಾಗಿ ಅಂತಿದ್ರು, ಚೆನ್ನಾಗಿ ಬೆಲ್ಲೋದ್ರು. ತೋಟ ನಿನ್ಗೇನ್ ಬಿಡಪ್ಪ, ದುಡ್ಡು ಐತೆ, ಕಾಂಟ್ರಾಕ್ಟ್ ದುಡಿತೀಯ, ನಿಂಗೆ ಯಾಕೆ ತೋಟ ಜಮೀನು, ಯಾಕೆ ತೋಟ ಅನ್ನೋರು ಅನ್ನಕ್ಕೆ ಶುರು ಆಯ್ತು. ಆ ಶುರುವಾಗಿದ್ದು ಯಾಕೋ ನನ್ನ ಮನಸ್ಸಿಗೆ ನಾಡ್ತು. ನಾನು ಅದಕ್ಕಿಂತ ಮುಂಚೆ ಕೃಷಿಕನೇ, ನಾನು ಕಷ್ಟಜೀವಿನೇ. ಆದರೆ ಈ ಮಧ್ಯದಲ್ಲಿ ಒಂದು ಗ್ಯಾಪಲ್ಲಿ ಏನೋ ಒಂದು ಅದೇನೋ ಹೇಳ್ತಾರಲ್ಲ, ದುಡ್ಡಿಂದು ಓಟ ಶುರು ಮಾಡಿಬಿಟ್ಟೆ. ಆ ದುಡ್ಡಿಂದು ಓಟಕ್ಕೆ ಹೋಗಿ ಇದನ್ನು ಬಿಟ್ಬಿಟ್ಟೆ. ಮತ್ತೆ ಸ್ಟಾರ್ಟ್ ಮಾಡಿ, ಅದು ಸರಿ ಇಲ್ಲ, ಇದೇ ನನ್ನ ಲೈಫು, ಇದೇ ನನ್ನ ಲೈಫ್ ಕಾಪಾಡೋದು, ಅದು ಸರಿ ಇಲ್ಲ, ಯಾಕೋ ನನಗೆ ಸರಿ ಆಗಲಿಲ್ಲ ಅದು. ಅದನ್ನು ಬಿಟ್ಟು ಮತ್ತೆ ನಾನು ಕೃಷಿ ಕಡೆಗೆ 2 ವರ್ಷ ಸಹ ಬಂದೆ. ಬಟ್ ಈ ಜಮೀನು ಬಂದಿರಲಿಲ್ಲ, ಬೇರೆ ಜಮೀನು ಮಾಡ್ತಾ ಇದ್ದೆ. ಇದನ್ನು ನಾನು ಈಗ ಒಂದು 4 ಮಂತ್ಸ್ ಆಯ್ತು ಅಷ್ಟೇ. 4 ಮಂತ್ಸ್ ಆಯ್ತು ಇಲ್ಲಿ ಬಂದು ನೀವು ಕೈ ಇಟ್ಟು. ಅಂದ್ರೆ ಪೂರ್ತಿ 4 ತಿಂಗಳಿಂದ ಇದೊಂಥರ ನೀವೇನು ಮಾಡಿದ್ರೆ ಪಾಳು ಬಿಟ್ಬಿಟ್ಟಿದ್ರಿ. ಈ ಜಾಗ ಪಾಳು ಬಿಟ್ಟಿದ್ದೆ. ತುಂಬಾ ಗಿಡ ಬೆಳೆದಿತ್ತು, ಕಸ ಬೆಳೆದಿತ್ತು, ಕಾಯ ಯಾಕೂ ಆಯ್ತಿರಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಬ್ರಷ್ ಕಟರ್ ತಂದು ಮೊನ್ನೆ ಹೋದ ವರ್ಷ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಮಳೆ ಆಯ್ತಲ್ಲ, ಇದು ಹೊರಡಕ್ ಆಗ್ತಿರ್ಲಿಲ್ಲ. ಹೊಸ ಬ್ರಷ್ ಕಟರ್ ತಂದು ಎಲ್ಲ ಕ್ಲೀನ್ ಮಾಡಿ 2 ಸರಿ ಹೊಡೆದು, ಅದಕ್ಕೂ ಏನು ಮಾಡಿದೆ, ತಿರ್ಗಾ ಮತ್ತೆ ಬೇಜಾರಾಯ್ತು. ಬೇಜಾರಾಗಿ ಒಂದ್ಸರಿ ಉಕ್ಕಿ ಹೊಡೆದ್ಬಿಟ್ಟೆ. ಹೊಡೆದ್ಬಿಟ್ಟು ಟ್ರ್ಯಾಕ್ಟರ್, ನಮ್ದೇ ಟ್ರ್ಯಾಕ್ಟರ್ ಹೊಡೆದ್ಬಿಟ್ಟೆ. ಉಕ್ಕಿನ ಚೆನ್ನಾಗಿ ಉಕ್ಕಿ ಹೊಡೆದ್ಬಿಟ್ಟು, ಇದಕ್ಕೆ ಉಕ್ಕಿ ಹೊಡೆದು ಸರಿ ಆಗಲ್ಲ, ಜೀರೋ ಕಂಡೀಷನ್ ಮಾಡಬೇಕು. ಇಲ್ಲಾಂದ್ರೆ ಉಕ್ಕಿ ಹೊಡೆದ್ರೆ ಸುಮ್ಮನೆ ರೋಡ್ಸ್ನೆಲ್ಲ ಕಿತ್ತಾಕೊಂಡು ಸುಮ್ಮನೆ ಸಮಸ್ಯೆ. ಅದು ನಾನು ಆ ಥರ ಮಾಡಬಾರ್ದು, ಎಲ್ಲರೂ ಮಾಡ್ತಾರೋ ಆ ಥರ ಮಾಡಬಾರ್ದು. ಇದು ಏನೋ ವಿಭಿನ್ನವಾಗಿ ಏನಾರು ಮಾಡ್ಬೇಕು ನಾನು ಅಂತೇಳಿ ಇದಕ್ಕೆ ಹೊರಟೆ. ಅದು ಹುಡುಕ್ತಾ ಹೋದ ಸರ್. ನಾನು ಇನ್ನೂ ಬೇರೆ ಬೇರೆ ರೈತರುಗಳನ್ನ ನೋಡೋಕ್ಕೆ
ಸರ್ ಒಂದೊಂದು ದಿನಕ್ಕೆ 5-10 ಸಾವಿರ ಖರ್ಚು ಮಾಡ್ಕೊಂಡು ಓಡಾಡಿ 400 ಕಿಲೋಮೀಟರ್ 300 ಕಿಲೋಮೀಟರ್ ಹೋಗಿದ್ದೀನಿ. ಕಾರ್ ತಗೊಳೋದು ಸುತ್ತದು, ಅವ್ರ ತೋಟ ನೋಡೋದು, ಕಾರ್ ತಗೊಳೋದು ಸುತ್ತದು, ಏನಾರ ಮಾಡಬೇಕು. ಒಟ್ಟಿನಲ್ಲಿ ಏನಾದ್ರು ಮಾಡಬೇಕು, ಅಗ್ರಿಕಲ್ಚರ್ ಬಿಡಬಾರ್ದು. ಇನ್ನ ಯಾವತ್ತಿದು ನಮ್ಮ ಪುರಾತನ ಕಾಲದಿಂದ ಬಂದಿರೋದು ಉಳ್ಕೊಂಬಂದಿರೋದು ಅದೇನೆ, ಉಳ್ಕೊಳೋದು ಅದೇನೆ ಅಂತೇಳಿ ಡಿಸೈಡ್ ಮಾಡಿ ನಾನೀಗ ಕಾಂಟ್ರಾಕ್ಟ್ ಫೀಲ್ಡ್ ಬಿಟ್ಟು ರೈತನಾಗಿರೋಕ್ಕೆ ತುಂಬ ಖುಷಿಪಟ್ಟು ರೈತನಾಗಿರ್ಬೇಕು ಅಂತ ಖುಷಿಯಾಗಿರ್ತೀನಿ ಅಂತೇಳಿ ಬಂದಿದ್ದೀನಿ. ಅಂದ್ರೆ ಫಸ್ಟ್ ಯಾವ ಥರ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದೀರಿ? ಸಿವಿಲ್ ಕಾಂಟ್ರಾಕ್ಟ್, ರೋಡ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. ಅಂದ್ರೆ ರೋಡ್ ಅಂದ್ರೆ ಅದು PWD ಇವೆಲ್ಲ ಜಿಲ್ಲಾ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಎಷ್ಟು ರೋಡ್ಗಳೆಲ್ಲ ನಾನೇ ಮಾಡಿದೆ ಮೂರೆಲ್ಲನ. ಆದರೆ ಅದ್ರಿಗೆ ನನಗೆ ಖುಷಿ ನೆಮ್ಮದಿ ಸಿಕ್ಕಿಲ್ಲ, ದೇವರೇ ಸಿಕ್ಕಿಲ್ಲ. ಒಂದೆರಡು ಕಾಸು ದುಡ್ಡು ಮಾಡ್ಕೊಂಡೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದರಿಂದ ತಿಂದಿನಿಲ್ಲ, ಅನ್ನ ತಿಂದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇದಿಷ್ಟು ಖುಷಿ ನೆಮ್ಮದಿ ಅಲ್ಲಿಲ್ಲ. ಸರ್, ನೀವು ಈ ಖುಷಿ ಅಂದಾಗ ನನಗೆ ನಾರಾಯಣ ರೆಡ್ಡಿ ಅವ್ರದ್ದು ಒಂದು ಮಾತು ಜ್ಞಾಪನ ಬರುತ್ತೆ. ಅವ್ರು ಹೇಳ್ತಾರೆ, ಮನುಷ್ಯನಿಗೆ ನಿರಂತರವಾದ ಖುಷಿ ಬೇಕು ಅಂದ್ರೆ ಅದು ಬರೀ ಕೃಷಿಯಲ್ಲಿ ಮಾತ್ರ ಅಂತ. ಹೌದು, ಕೃಷಿಲಿ ಸತ್ಯವಲ್ಲೂ ಖುಷಿ ಇದೆ, ಅದ್ರಾಗ ಎರಡು ಮಾತೇನಿಲ್ಲ ಸರ್. ಇದೇ ವಿಶೇಷತೆ ಏನಂದರೆ, ಈ ಅಡಿಕೆ ನಮ್ಮ ತಂದೆಯವ್ರು ಇಟ್ಟಿದ್ದು. ನಿಮ್ಮ ತಂದೆಯವ್ರು ಈ ಅಡಿಕೆ ಇಟ್ಟಿದ್ದು ನಮ್ಮ ತಂದೆ ತೀರೋಗಿ ಒಂದು 3 ವರ್ಷ 4 ವರ್ಷ ಆಯಿತು, 3 ವರ್ಷ ಆಯಿತು. ಏನಂತಂದರೆ ಸರ್, ಅಡಿಕೆ ಇಟ್ಟು ತಿಂಗಳಿಗಿಟ್ಟು ಚೆನ್ನಾಗಿ ಬರ್ತಿತ್ತು. ಬಟ್ ನಾನು ಡಿವೈಡ್ ಆದ್ಮೇಲೆ ಏನಾಯ್ತು ಅಂದರೆ, ಡಿವೈಡ್ ಆದ ಭಾಗದಲ್ಲಿ ನನಗೆ ಬಂತಲ್ಲ, ನಾನು ಅದಕ್ಕೆ ಗಮನ ಕೊಡೋದಲ್ಲ, ಸಮಸ್ಯೆ ಆಗಿತ್ತು. ಇದನ್ನ ಸರಿಪಡಿಸ್ಕೊಳ್ತಾ ಇದ್ದೀನಿ ಸರ್. ಇದಕ್ಕೆ ಮುಂಚೆ ಈ ನೋಡಿ ಎಲ್ಲ ನೋಡಿ ಅಡಿಕೆ ಗಿಡ ನೋಡಿ ಹಸ್ರಾಗಿದೆ ನೋಡಿ, ಪೂರ್ತಿ ಖಂಡಿತ ತುಂಬಾ ಹಸ್ರಾಗಿದೆ ಸರ್. ಹಸ್ರಾಗಿದೆಯಾ ಸರ್? ನಾನು 1 ವರ್ಷದಿಂದ ಏನು ಕೊಟ್ಟಿಲ್ಲ, ನೀರು ಸರ್, ನೀರು ಸಹ ಹೊಡೆದಿಲ್ಲ ನಾನು. ಯಾಕೆ? ನಿನ್ನ ಕಡೆ ನಾನು ಇಂಟ್ರೆಸ್ಟ್ ಇಲ್ಲ, ಬಂದಿರಲಿಲ್ಲ ನಾನು. ಅಲ್ಲ ಆಯ್ತು ಸರ್, 1 ವರ್ಷದಿಂದ ನೀರು ಕೊಟ್ಟಿಲ್ಲ, ಇದೆಂಗ್ ಸರ್ ಹಿಂಗ ಹಸ್ರಾಗಿರುತ್ತೆ? ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾನಪ್ಪ ಅಂತ ಅಂತಾರೆ, ಕಾಮನ್ ಅಂತಾರೆ. ಇದು ಸತ್ಯವಾದ, ನಾನು ಹೇಳ್ತಾ ನೀವು ಸುಳ್ಳೇ ಹೇಳ್ತಾ ಇರೋದು. ಈ ಸತ್ಯವಾದ ಸರ್, ನಮ್ಮ ರೈತರಿಗೆ ನಾನು ಏನು ಮುಚ್ಚಿಟ್ಕೋಬಾರ್ದು. ನಾನು ತಿರುಗಿ ಅಲ್ಲಿ ನಾನು ಕಲೆಕ್ಟ್ ಮಾಡಿರೋದು ಅಂತ ಅಂದರೆ, ಸ್ವಲ್ಪ ತಿಳ್ಕೊಂಡಿರೋದು ಅಂದರೆ, ಫಸ್ಟು ಮನುಷ್ಯ ಸರ್, ನಾನು ಹೇಳ್ತೀನಿ, ದಯಮಾಡಿ ಯಾರೇ ತೋಟ ಮಾಡಲಿ ಉಕ್ಕಿ ಹೊಡೆಯೋದು ನಿಲ್ಲಿಸಿ, ಜೀರೋ ಕೊಟೇಶನ್ ಬಿಡಿ. ತೋಟದಲ್ಲಿ ಸರ್ ಸಾಲಿಂದ ಸಾಲಿಗೆ ನೋಡಿ, ಈ ಥರ ನೋಡಿ ಸರ್. ಅಂದರೆ ಇದೊಂದು ಸಾಲು, ಇಲ್ಲೊಂದು ಅಡಿಕೆ, ಅಲ್ಲೊಂದು ಅಡಿಕೆ ಇದೆ. ಆ 2 ಸಾಲಿಂದ ಸಾಲಿಗೆ ನೋಡಿ, ಈಗ 2 ಸಾಲ ನೋಡಿ ಸರ್, ಅಡಿಕೆ ಇದೆಯಲ್ವಾ, ಅದು ತೆಂಗು ಅಲ್ಲಿ ಹೊಡೆದಿಲ್ಲ ಡ್ರೈನೇಜ್. ಹೌದು, ಇಲ್ಲಿ ಹೊಡೆದಿನಿ ಡ್ರೈನೇಜ್ ನೋಡಿ. ಪ್ರತಿ 2 ಸಾಲಿಗೆ ಒಂದು ಡ್ರೈನೇಜ್ ಹೊಡೆದಿದ್ರ ನೀವು? ಈ ತರ ಡ್ರೈನೇಜ್ ಹೊಡೆದಿನಿ ನೋಡಿ. ಈ ಸಾಲಲ್ಲಿಲ್ಲ, ಪಕ್ಕದ ಸಾಲಲ್ಲಿ ನೋಡಿ, ಪಕ್ಕದ ಸಾಲ ಇದೆ ಬನ್ನಿ. ಹೌದು, ಈ ಸಾಲ ಡ್ರೈನ್ ಹೊಡೆದಿನಿ. ಏನಕ್ಕೆ ಸರ್ ಡ್ರೈನ್ ಇದು? ಸರ್ ಫಸ್ಟ್ ಆಫ್ ಆಲ್ ಇದೇ ನಿಮ್ದೇನು ಚಿಕ್ಕಮಂಗ್ಳೂರು ಆತರ ಜಾಗ ಅಲ್ಲ. ಓಕೆ, ಏನೋ ಮಳೆ ಬೀಳುತ್ತೆ, ಡ್ರೈನ್ ಹೊಡಿಬೇಕು. ಡ್ರೈನ್ ಅಂದ್ರೆ ಎಲ್ಲ ಕಾಮಾಗಿ ನೋಡಿ. ನಾನು ಇಷ್ಟು ಹೇಳ್ತಾ ಇದೀನಲ್ಲ, ಯಾರ ಡ್ರೈನ್ ಹೊಡೆದಾರೆ ಅಂತಂದ್ರೆ ಏನ್ ಸಿಪೇಜ್ ಏನು ಡ್ರೈನ್ ಹೊಡೆದಾರೆ? ನಾನು ಅದೇ ಕೇಳೋಣ ಅನ್ಕೊಂಡೆ. ಖಂಡಿತ, ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲೇನು ಒಂಚೂರು ನೀರು ಹರಿತಾ ಇಲ್ಲ, ಏನೋ ಸಿಪೇಜ್ ಇದೆ, ಹರ್ಕೊಂಡು ಹೋಗ್ತಾ ಇದೆ ನೀರು ಅನ್ನೋದಕ್ಕೆ. ಇದು ಮೂಲ ಉದ್ದೇಶ ಸರ್, ಬೇರಿಗೆ ಗಾಳಿ ಕೊಡಬೇಕು, ಗಾಳಿ ಉಸಿರಾಡಕ್ಕೆ, ಗಾಳಿಗೆ ನಾನು ಅನುಕೂಲ ಮಾಡ್ಕೊಡಬೇಕು ಅನ್ನೋದು ಮೇನ್ ಪರ್ಪಸ್ ಡ್ರೈನ್ ಹೊಡೆದಿರೋದು. ಓ, ಅದಕ್ಕೋಸ್ಕರ ನೀವು ಡ್ರೈನ್ ಹೊಡೆದಿರೋದಾ ಸರ್? ಇಲ್ಲಿ ಹೊಡೆದ್ರೆ ಈ ಗಿಡ ಸಿಗುತ್ತೆ, ಆಲ್ ಟ್ರೆಂಚ್ ಹೊಡೆದಿನಲ್ಲ ಆ ಗಿಡಕ್ಕೆ ಸಾಲ ಏನು ಸಿಗುತ್ತೆ. ಹೌದು, ಒಂದ್ ಸೈಡ್ ಎಲ್ಲ ತಲೆ ಹೊಡೆದ್ರೆ ನಾವು ಓಡಾಡಕ್ಕೂ ಆಗಲ್ವಲ್ಲ, ಸುಮ್ಮನೆ ಸಮಸ್ಯೆ ಆಗುತ್ತಲ್ಲ. ನೀರು ಕೊಟ್ಟಿಲ್ದಿರ ಬರೀ ಡ್ರೈನ್ ನೋಡಿದ್ರೆ ಈ ತರ ಗಿಡ ಹಸ್ರ ಆಗುತ್ತಾ ಸರ್? ಸುಳ್ಳು ನಂಬಿದ್ರೆ ಬಿಟ್ರೆ ಬಿಡಿ. ನಾವ್ ಯಾರು ಮೋಸ ಮಾಡೋಂಥ ಉದ್ದೇಶ ಏನಿಲ್ಲ, ರೈತರಿಗೆ ಮೋಸ ಮಾಡೋಂಥ ಉದ್ದೇಶ ಏನಿಲ್ಲ. ಇಲ್ಲಿ ಖರ್ಚಿ ನಾನೇನು ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ಅಂತೇಳಿ ಯಾವ ಕಂಪ್ನಿ ಕಡೆಯಿಂದ ಬಂದಿಲ್ಲ ನಾನು ಇಲ್ಲಿಗೆ. ನಾನು ಹೇಳ್ತಾ ಇರೋದು ನ್ಯಾಚುರಲ್ ಆಗಿ ಕಡಿಮೆ ಖರ್ಚಲ್ಲಿ ನಾವ್ ಹೆಂಗೆ ತೋಟ ಇಡಬೇಕು, ನಾವ್ ಏನ್ ಮಾಡ್ಬೇಕು, ಅದಕ್ಕೆ ಏನ್ ಕೊಡ್ಬೇಕು ಅನ್ನೋದು ಮೇನ್ ಕಾನ್ಸೆಪ್ಟ್. ಇಲ್ಲ ಸರ್, ನಾನು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ, ಬಟ್ ನನಗೂ ಒಂದು ಕುತೂಹಲ ಅಲ್ಲ ಸರ್. ಏನಿದು ನಿಜವಲ್ಲ, ನೀವು ಹೇಳಿದ್ರೆ 2 ವರ್ಷ ಆಯ್ತು ತೋಟನೇ ಬಿಟ್ಬಿಟ್ಟಿದ್ದೆ, ಏನು ಮಾಡಿಲ್ಲ ಅಂತ, ಪೂರ್ತಿ ಎಲ್ಲ ಜನ ಎಲ್ಲ ಆಡ್ಕೊಂಡು ತಿರುಗ್ತಾ ಇದ್ರು ಅಂದ್ರೆ, ಇಲ್ಲಿ ಒಳಗಡೆ ಬಂದು ನೋಡಿದ್ರೆ ನೀರೇ ಕೊಟ್ಟಿಲ್ಲ ಅಂತೀರಾ. ಒಂದು ಗಿಡನೂ ಯಾವುದು ಸ್ವರ್ಗೋಗೇ ಇಲ್ಲ ಸರ್. ಯಾವ ಗಿಡನೂ ನಿಮಗೆ ನೀರು ಕೊಟ್ಟಿಲ್ದಿದ್ದ ಗಿಡ ಹೆಂಗಿರುತ್ತೆ ಅಂತ ನಾನು ನೋಡಿದ್ದೀನಿ. ಒಂದು ಗಿಡನೂ ಹಂಗಿಲ್ಲ, ಪ್ರತಿ ಒಂದು ಗಿಡನೂ ಪೂರ್ತಿ ಹಸ್ರಾಗೇ ಇದೆ. ಅದಕ್ಕಾಗಿ ಕೇಳ್ತಾ ಇದೀವಿ ಅಷ್ಟೇ. ಬನ್ನಿ, ನೀರ್ ಕೊಟ್ಟಿಲ್ಲಲ್ವಾ, ಡ್ರಿಪ್ ಲ್ಯಾಟರ್ ಎಳೆದಿನಿ, ಆ ಕಡೆ ನೋಡಿ ನೀರ್ ಕೊಟ್ಟಿಲ್ಲ. ಹೌದು, ಡ್ರಿಪ್ ಇಲ್ಲ, ಬಡ್ಡಲ್ ನೆಂದಿದೆ ನೋಡಿ, ಬನ್ನಿ ಈಗಲೂ ನೆಂದಿದೆ. ಇಲ್ಲ, ಖಂಡಿತ ಎಲ್ಲೂ ಬಡ್ಡಲ್ ನೆಂದಿಲ್ಲ ಸರ್. ಬನ್ನಿ ನೋಡಿ ನೋಡಿ, ಕಾಣ್ತಾ ಇದೆ ನೋಡಿ, ಎಲ್ಲೂ ನೆಂದಿಲ್ಲ ನೋಡಿ, ನೆಂದಿಲ್ಲ ಅಲ್ಲ. ಹೌದು, ಡ್ರಿಪ್ ಅಲ್ಲಿ ನೀರ್ ಬಂದಿಲ್ಲ, ಬಟ್ ಕೊಡೋಣ ಅಂತ ಹೇಳ್ದೆ ಸರ್. ಡ್ರಿಪ್ ಮಾಡಿದ್ನಲ್ಲ, ಕೊಡೋಣ ಅಂತ ಹೇಳ್ದೆ. ಈಗ ನಾನು ಅದೇ ಮಿಸ್ಟ್ ಅದ ಹೇಳಿದ್ನಲ್ಲ, ಅದನ್ನ ಈಗ ನೆನ್ನೆಯಿಂದ ನೀರು ಕುಡಿಸೋ ಇಷ್ಟು ಕೊಟ್ಟಿದ್ದೀನಿ ಅಷ್ಟೇ. ಯಾವ ಮಿಸ್ಟ್ ಸರ್? ಸರ್, ಈಗ ನಿಮ್ಮ ಕೃಷಿ ಬದುಕು, ನಿಮ್ಮ ಇದೇ ನೈಸರ್ಗಿಕ ಕೃಷಿ ಬದುಕಲ್ಲಿ ನಿಮ್ಮ ಚಾನಲಲ್ಲೇ ನೋಡಿ ಇದನ್ನು ಮಾಡ್ಬೇಕು, ನಾನು ಮಾಡಬೇಕು ಅಂತ ಯೂಟ್ಯೂಬಲ್ಲಿ ನಿಮ್ಮ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಂಡು ಸರ್, ಇದು ನಾನೇ ಓನಾಗಿ ರೆಡಿ ಮಾಡೋಂಥದ್ದು. ನೀವೇ ಓನಾಗಿ? ಯಾವ್ದು ಸರ್? ಓ, ಇವ್ರದ್ದು, ನಮ್ಮ ವೆಂಕಟೇಶನ್ ಅವ್ರದ್ದು. ಸರ್, ನನಗೆ ತುಂಬ ಜನ ಕೇಳ್ತಾ ಇದ್ರು ನಮ್ಮ ಚಾನಲಲ್ಲಿ, ಸೊ ಯಾವ ಥರ ಮಾಡೋದು ಹೇಳ್ಕೊಡಿ ಅಂತ. ಸೊ ನೀವು ಮಾಡಿರೋದು ಒಂದಷ್ಟು ಫೋಟೋಸ್ ಇದ್ರೆ ಕೊಡಿ ಸರ್, ನಾನು ಹಾಕ್ತೀನಿ ಸರ್. ಖಂಡಿತ ಆಗಲು ಸರ್, ಇಲ್ಲಿ ಏನಿಲ್ಲ, ರೈತನಿಗೆ ನಾವೇನು ಕೊಡಕ್ಕೆ ಆಗದಿರೋ ಇದು ಸಣ್ಣದೊಂದು ಹೆಲ್ಪು ಸರ್. ಇದು ತುಂಬ ಮಾಡಿ
ತುಂಬ ಅನುಕೂಲ ಆಗುತ್ತೆ. ಇದು ಅನುಕೂಲ ಸರ್ ನೋಡಿ ಸರ್, ನಿಮ್ಮ ಡ್ರೈನ್ ಬಗ್ಗೆ ಡ್ರೈನ್ ಬಗ್ಗೆ ಹೇಳಿದ್ನಲ್ಲ, ಹೌದು. ಈ ಡ್ರೈನ್ ಮಾಡಿ ಸರ್ ಈ ಥರ ಮಾಡಿ 3 ತಿಂಗಳ ನಂತರ ನಾನು ನಂಬರ್ ಹಾಕಿ ಡಿಸ್ಪ್ಲೇ ಹಾಕಿ ನನಗೆ ಫೋನ್ ಮಾಡೋಕ್ಕೆ ಹೇಳಿ ರೈತನ. 100% ಯಾವ ಗೊಬ್ಬರನೂ ಕೊಡೋದು ಬೇಡ, ಯಾವ ನೀರು ಕೊಡೋದು ಬೇಡ, ಅಡಿಕೆ ತೆಂಗಲ್ ಹಸ್ರಲ್ಲ ನಾನು ಕೇಳಕ್ಕೆ ಹೇಳಿ. ಸೊ ಈ ಥರ ನೀರು ಕೊಟ್ಟು ಮಿಸ್ಟ್ ಫಾರ್ಮಲ್ಲಿ ನೀರು ಕೊಟ್ಟು ಡ್ರಿಪ್ಗಿಂತ ಅಲ್ಲ ಈ ಥರ ನಾನು ಹೇಳ್ತಾ ಇರೋದು ಫಸ್ಟ್ ಡ್ರೈನ್ ಮಾಡಿ, ಮುಂಚೆ ಡ್ರೈನ್ ಮಾಡಿ, ಫಸ್ಟ್ ಸುತ್ತ ಡ್ರೈನ್ ಮಾಡಬೇಕು. ಡ್ರೈನ್ ಮಾಡಿ ಅಂದ್ರೆ ಎರಡು ಸಾಲಿನ ಮಧ್ಯಕ್ಕೆ, ಅಂದ್ರೆ ಪ್ರತಿ ಒಂದು ಗಿಡದ್ದು ಬೇರ್ಗೂ ಗಾಳಿ ಆಡೋ ಥರ ನೀವೊಂದು ಡ್ರೈನ್ ಮಾಡಿ ಅಂತ ಹೇಳಿದ್ರೆ. ಡ್ರೈನ್ ಕೊಡಿ 3 ತಿಂಗಳು ಸರ್. ಫಸ್ಟ್ ಏನು ಗೊತ್ತಾ, ಸ್ವಲ್ಪ ಕೆಂಚಾಗುತ್ತೆ, ಯಾಕೆಂದ್ರೆ ಸ್ವಲ್ಪ ಬೇರೆ ಕಿತ್ತಾಗಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಆ ಥರ ಆಗುತ್ತೆ ಸರ್. ನೀವು ನೀರು ಕೊಡೋದು ಬೇಡ, ಏನು ಗೊಬ್ಬರ ಕೊಡೋದು ಬೇಡ, ಚೆಕ್ ಮಾಡಿ ಯಾವ್ದಾರ 100 ಗಿಡಕ್ಕೆ ಚೆಕ್ ಮಾಡಿ ಸಾಕು. ಯಾವ್ದಾರ ಫಸ್ಟ್ ಬೇಡ, ಎಲ್ಲರೂ ನಮ್ಮನ್ನ ಹಿಂಗ್ ಡ್ರೈನ್ ಹೊಡ್ ಚೆನ್ನಾಗತ್ತ ಅಂತ ಹುಚ್ಚ ಅಂತಾರೆ ಯಾರು. ಅದಕ್ಕೆ ಏನ್ ಮಾಡಿ ಅಂದ್ರೆ ನೀವ್ ಹೇಳ್ತೀರಾ, ಯಾವ್ದಾರ ನಿಮ್ 2 ಸಾಲ್ ಮಧ್ಯಕ್ಕೆ ಒಂದಕ್ಕೆ ಮಾತ್ರ ಚೆಕ್ ಮಾಡಿ. 100 ಗಿಡಕ್ಕೆ ನೀರು ಕೊಡಬೇಡಿ, ಇವತ್ತು ಸ್ಟಾಪ್ ಮಾಡಿ, ಏನು ಕೊಡಬೇಡಿ ಸರ್. ತುಂಬಾ ಅಡಿಕೆ ಗಿಡ ನನ್ ಕೆಂಚಾಗಿದೆ, ನಾನು ಏನು ಕೊಟ್ಟಿಲ್ಲ ಅನ್ನೋದು ಅಡಿಕೆ ಗಿಡಕ್ಕೆ 100 ಗಿಡಕ್ಕೆ ಚೆಕ್ ಮಾಡಿ, ಡ್ರೈನ್ ಹೊಡೆದು ಚೆಕ್ ಮಾಡಿ ನಂತರ 3 ತಿಂಗಳ ನಂತರ ನನಗೆ ಫೋನ್ ಮಾಡಿ, ಚೆನ್ನಾಗೈತಾ ಚೆನ್ನಾಗಿಲ್ವ ಅಡಿಕೆ ನೋಡಿ. ಆಮೇಲೆ ಕೊಡಿ ನೀವು ಗೊಬ್ಬರ. ನೀವೇನು ಕೊಡ್ತೀರಾ ಕೆಮಿಕಲ್ ಬಿಡಿ, ದಯವಿಟ್ಟು ನಾನು ರೆಫರ್ ಮಾಡಲ್ಲ ಕೆಮಿಕಲ್ಗೆ. ಕೊಡುಗೆ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ನೀವೇನಕ್ಕೆ ಬೇಕಾದ್ರೆ ಮನಸ್ಸಿ ಮೇಲೆ ಕೊಟ್ಕೊಳ್ಳಿ. ಜೀವಾಮೃತ ಎಲ್ಲ ಇದೆ, ಕೊಟ್ಕೊಳ್ಳಿ, ನೀವೇನಾರು ಮಾಡ್ಕೊಳ್ಳಿ. ಫಸ್ಟ್ ಡ್ರೈನ್ ಮಾಡಿ, ನಿಮ್ಮ ತೋಟ ತುಂಬ ಚೆನ್ನಾಗುತ್ತೆ. ಓಕೆ. ಅದಾದ ನಂತರ ನೀವು ಈ ಡ್ರಿಪ್ಕಿನ ಈ ಥರ ನೀರು ಕೊಟ್ಟರೆ ನೀವು ತುಂಬ ಚೆನ್ನಾಗಿರುತ್ತೆ. ಈ ಥರ ನೀರು ಕೊಟ್ಟರೆ 100%. ಯಾಕೆ ಅಂತ ಸರ್, ಇವತ್ತು ನೋಡಿ ಈ ಬೇರೆ ಇದೆಯಲ್ಲ, ಹೌದು, ಈ ಬೇರೆ ಬನ್ನಿ ಮುಂದ್ಗಡೆ ತೋರಿಸ್ತೀನಿ, ಬೇರ್ನೇ ತೋರಿಸ್ಬಿಡ್ತೀನಿ. ಬೇರು ಒಂದು ಅಡಿಕೆ ಬೇರಾಗಲಿ, ಬಗದ್ಬಿಟ್ಟು ತೋರಿಸ್ತೀರಾ? ಇಲ್ಲ ಬನ್ನಿ, ಇಲ್ಲೇ ತೋರಿಸ್ತೀನಿ ಬನ್ನಿ. ಎಲ್ಲಿ ಟ್ರೆಂಚ್ ಹೊಡೆದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್. ಅಲ್ಲಿ ಮೊದಲು ಇನ್ನೂ ಕಾಣುತ್ತೆ, ಬನ್ನಿ ತೋರಿಸ್ತೀನಿ. ನಾವು ಏನು ತಪ್ಪು ಮಾಡ್ತೀವಿ ಅಂದರೆ ಗೊಬ್ಬರನೂ ಸಹ ತಗೊಂಡು ಬಡ್ಡಿ ಕೊಡ್ತಾ ಇದ್ದೀವಿ. ಹೌದು, ಎಲ್ಲ ಕೊಡ್ತಾರೆ. ಆಮೇಲೆ ಸರ್ ಈಗ ನೋಡಿ, ಈ ನೀರು ಡ್ರಿಪ್ ಮಾಡಿದೀವಲ್ವಾ, ಹೌದು, ಈ ಡ್ರಿಪ್ಪಲ್ಲಿ ಎಲ್ಲಿ ಕೊಡ್ತೀವಿ ನಾವು? ಬಡ್ಡೆಗೆ ಕೊಡೋದು. ಈ ಬಡ್ಡೆಲ್ಲ ಏನೈತೆ ಬೇರೆ ಐತೆ ಅಂತ ಕಣ್ಣಿಗೆ ಕಾಣ್ತಾ ಇದೆ ಅಷ್ಟೇನೆ. ಹೌದು, ಅದು ಮರ, ಅದಕ್ಕೆ ಬೆಳವಣಿಗೆ ಸಪೋರ್ಟ್ ನಿಂತ್ರೆ ಅದು ತಾಯಿ ಬೇರು ನಿಂತಿದೆ. ಹೌದು. ಇಲ್ಲಿ ನಮಗೆ ಬೇಕಾದ್ರೆ ಬೇರೆ ಯಾವುದು ಆಹಾರಕ್ಕೆ ಬೇರು ಬೇಕು, ಆಹಾರ ಹುಡುಕಿನೋ ಬೇರು. ಬನ್ನಿ, ಬಿಳಿ ಕಣ ಬೇರು. ಬಿಳಿ ಕಣ ಬಿಳಿ ಬನ್ನಿ ತೋರಿಸಿ, ಇಲ್ಲೇ ತೋರಿಸ್ತೀನಿ ಬನ್ನಿ. ಇದೇನು ಸರ್ ಹಿಂಗಾಗ್ಬಿಟ್ಟಿದೆ? ಅಡಿಕೆ ಎಲೆ ಗರಿ ತೋರಿಸಿ ಫಸ್ಟ್. ಹೌದು, ಇದು ಅಡಿಕೆ ಗರಿ ನೋಡಿ, ಎಲ್ಲಿದೆ ನೋಡಿ. ಹೌದು, ಎಲ್ಲಿದೆ ಇವು ಅಡಿಕೆ ಗಿಡ? ಮೂಲೆಯಲ್ಲಿದೆ. ನೋಡಿ ಸರ್, ಈಗ ನೋಡಿ ಕೆಳಗಡೆ ನೋಡಿ, ಈ ಬೇರೆ ಎಲ್ಲಿ ಇದು ಕರೆಕ್ಟ್ ಎಲೆ ಎಲ್ಲಿದೆ, ಎಂಡ ಅಲ್ಲಿಗಿದೆ ಸರ್ ಗರಿ. ಇದು ಇಲ್ಲಿ ನೋಡಿ ಸರ್, ಬೇರ್ಸ್ ನೋಡಿ ಸರ್. ಹೌದು, ರೂಟ್ಸ್ ನೋಡಿ ಸರ್. ಹೌದು. ಅಡಿಕೆ ಎಷ್ಟು ದೂರ ನೋಡಿ, ಎಷ್ಟು ಡಿಸ್ಟೆನ್ಸ್ ಇದೆ? ಹೌದು, ಹತ್ತತ್ರ ಏನಿಲ್ಲ ಅಂದ್ರೂ ಒಂದು 5 ಅಡಿ ದೂರ ಇದೆ. ನಾನು ಟ್ರೆಂಚ್ ಇದೆ ನೋಡಿ, ಟ್ರೆಂಚ್ ಹೊಡೆದೀನಿ. ಅಲ್ಲ, ಇದೇ ಯಾಕೆ ಸರ್ ಹಿಂಗೆ ಬೇರೆ ಬಂದಿದೆ ಇಲ್ಲಿ ಆಚೆ? ಸೊ ಆಕ್ಚುಲಿ ನನ್ನ ನೀರು ಪೈಪ್ ಇದು ಡ್ಯಾಮೇಜ್ ಆಗ್ಬಿಟ್ಟು ಇಲ್ಲಿ ನೀರು ಕೊಚ್ಚಿಬಿಟ್ಟು ಈ ಥರ ಹೊಡೆದ ತೋರಿಸ್ತಾ ಇದೆ. ಬಟ್ ನೋಡಿ ಅಲ್ಲಿದೆ, ಬೇರೆಲ್ಲಿದೆ, ಇಲ್ಲಿದೆ. ಹೌದು, ಬಡ್ಡೆಯಲ್ಲಿದೆ, ಬೇರೆಲ್ಲಿದೆ. ಹೌದು. ನಾವು ಗೊಬ್ಬರ ಕೊಡ್ತೀವಿ, ನೀರಲ್ಲಿ ಕೊಡ್ತಾ ಇದೀವಿ. ಏನು ಸರ್, ಈ ಥರ ಮಿಸ್ಟ್ ಮಾಡೋದ್ರಿಂದ ನೋಡಿ ಸರ್, ಈ ಥರ ಮಿಸ್ಟ್ ಮಾಡೋದ್ರಿಂದ ಪೂರ್ತಿ ಸರ್ ನೋಡಿ ಸರ್, ನೋಡಿ ಇಲ್ಲಿಂದ ನೋಡಿ ಆ ಬೇರು ಆ ಬಡ್ಡೆ ಪೂರ್ತಿ ಸರ್, ಪೂರ್ತಿ ಎಲ್ಲ ತನಕ 30 ಅಡಿ ಹೋಗುತ್ತೆ. 30 ಅಡಿ ಪೂರ್ತಿ ನೆಂದ್ಬಿಟ್ಟಿದೆ ನೋಡಿ. ಹೌದು, ಬೇರೆ ಎಲ್ಲರಿಗೂ ನೀರು ಸಿಗ್ತಾ ಬೇರ್ಗೆ? ಹೌದು. ಹಾಂ ಸರ್, ಇದು ಜೀವಾಮೃತನೂ ಕೊಡ್ಬೋದು. ಹೌದು. ನೀವೇನೋ ಡಿಕಾಂಪೋಸ್ಟ್ ಕೊಡ್ತಾರೆ ಅಂತಾರೆ, ಅನ್ನಾರ ನೀವೇನ ಸರ್ ಏನು ಬೇಕಾದ್ರೆ ಕೊಟ್ಕೋಬೋದು. ಯಾಕಂದ್ರೆ ಎಲ್ಲ ಬೇರ್ಗೂ ಸಹ ಸಿಗುತ್ತಲ್ಲ, ಎಲ್ಲ ಥರಗೂ ಸಿಗುತ್ತೆ. ಅವಾಗ ಗಿಡ ಬೇಗ ಡೆವಲಪ್ ಆಗುತ್ತೆ, ಗಿಡ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ. ಇದು ತುಂಬ ನನಗೆ ಕೆಲಸ ಮಾಡ್ತಾ ಇದೆ ಸರ್. ಜೊತೆಗೆ ಇನ್ನೊಂದು, ಈಗ ನಾನೀಗ ಇದ್ರ ಎರಡು ಮಧ್ಯದಲ್ಲಿ ಮತ್ತೆ ಏಲಕ್ಕಿಗೆ ಗುಂಡಿ ತೆಗ್ಸಿ ನೋಡಿ. ಇಲ್ಲಿ ಏಲಕ್ಕಿ ಹಾಕೋಣ ಅಂತ ಎರಡು ಇದೆ ಸೈಜು. ಹೌದು, ಎರಡು ಮಧ್ಯಕ್ಕೆ ಮತ್ತೆ ಕಾಳುಮೆಣಸು. ಕಲ್ಯಾಣಿ ಗೋಲ್ಡ್ ಹಾಕೋಣ ಅಂತ, ನಲ್ಯಾಣಿ ಗೋಲ್ಡ್ ಹಾಕೋಣ ಅಂತೇಳಿ ರೆಡಿ ಮಾಡ್ತೀನಿ ಸರ್. ಇದಕ್ಕೆ ಏಲಕ್ಕಿ ಹಾಕ್ತೀನಿ. ಎಲ್ಲಿ ತರ್ತೀರಾ ನೀವು ಏಲಕ್ಕಿ ಎಲ್ಲ? ಸರ್ ಈಗ ಇದ್ರ ಮಡಿಕೇರಿಯಲ್ಲಿ ತರೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಅಲ್ಲಿ ರೈತರ ಹತ್ರ ವಿಚಾರಿಸಿದ್ದೀನಿ. ಇನ್ನೊಂದು ಇಲ್ಲಿ ನಮ್ಮ ಶಿಕಾರಿಪುರ ಬರುತ್ತಲ್ಲ, ಅಲ್ಲಂತ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿ ಎಲ್ಲಿ ಗಿಡ ಅಲ್ಲಿ ಸುಸಿ ಕಂದು ಬರುತ್ತೋ ಅಂತ ತಂದು ಇಡೋಣ ಅಂತೇಳಿ ರೆಡಿ ಮಾಡ್ತೀನಿ. ಈಗ ಮೊದಲನೇ ಅಂತ ರೆಡಿ ಆಗ್ತಾ ಇದೀವಿ. ಓಕೆ. ಮತ್ತೆ ನೀವು ಇದರಲ್ಲಿ ಝೀರೋ ಕಲ್ಟಿವೇಶನ್? ಝೀರೋ ಕಲ್ಟಿವೇಶನ್, ಇನ್ನು ಝೀರೋ ಕಲ್ಟಿವೇಶನ್. ಓಕೆ. ಯಾವುದು ಉಕ್ಕೆ ಹೊಡಿಯಲ್ಲ, ಏನೂ ಇಲ್ಲ. ಇಲ್ಲಿ ಟ್ರೆಂಚ್ ಹೊಡೆದಿನಾ? ಹೌದು. ನೋಡಿ ಸರ್, ಇಲ್ಲಿ ಟ್ರೆಂಚ್ ಹೊಡೆದಿದ್ದೀನಲ್ಲ, ಇಲ್ಲಿ ಮತ್ತೆ JCB ಗುಂಡಿ ತೆಗ್ಸಿದ್ದೀನಿ. ಹೌದು ಸರ್, ಅಲ್ಲೂ ಗುಂಡಿ, ಇಲ್ಲೂ ಗುಂಡಿ, ಇಲ್ಲೂ ಟ್ರೆಂಚು. ಹೌದು. ಎಲ್ಲ ಬೇರು ನೋಡಿ ಕಿತ್ತಾಕ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಹೌದು. ಎಲ್ಲೈತೆಲ್ಲ ಸುತ್ತ ಕಿತ್ತಾಕಿದ್ದೀನಿ. ಅಡಿಕೆ ಯಾಕೆ ಸರ್ ಚೆನ್ನಾಗೈತೆ? ಹೌದು, ಹೌದು. ಇಲ್ಲೇ ನಿಮ್ಮ ಕೈ ಹಿಡ್ಕೊಂಡಿದ್ದಾರಲ್ಲ, ಯಾಕೆ ಸರ್ ಆಗೈತೆ, ಯಾಕೆ ಚೆನ್ನಾಗೈತೆ? ಅದೇ ಖಂಡಿತ ಸರ್, ಇದು ತುಂಬಾ ಯೋಚನೆ ಮಾಡಬೇಕಾದಂತ. ಎಷ್ಟಾಗ್ಲ ಗುಂಡಿ ತೆಗಿ ನೋಡಿ, ಆ ಬೇರೆ ಸುತ್ತ ಕಿತ್ತಾಕಿದ್ದೀನಿ ನೋಡಿ. ಎಲ್ಲ ನೋಡಿ, ಇಲ್ಲಿ ಪಕ್ಕದಲ್ಲಿ ಕಿತ್ತಾಕಿದ್ದೀನಿ ನೋಡಿ, ಇಲ್ಲಿ ಟ್ರೆಂಚ್ ಹೊಡೆದಿದ್ದೀನಿ. ಹೌದು. ಬೇರೆ ಎಲ್ಲ ತರ ಸುತ್ತ ಕಿತ್ತಾಕಿದ್ದೀನಿ. ಅಡಿಕೆ ಚೆನ್ನಾಯ್ತಲ್ಲ, ಯಾಕೆ? ಅದೇ ಗಾಳಿ ಆಡ್ತಾ ಇದೆ ನೀಟಾಗಿ ಗಿಡಕ್ಕೆ.
ನಾವು ಕೊಡೋದು ಏನಿಲ್ಲ, ಪ್ರಕೃತಿ ಕೊಡ್ತಾ ಇದೆ. ಪ್ರಕೃತಿ ಕೊಡಕ್ ಬಿಟ್ಟು ನಾವೇನು ಕೊಡಕ್ ಬೇಕಿಲ್ಲ, ಪ್ರಕೃತಿನೇ ಕೊಡುತ್ತೆ. ಒಂದು ತೆಂಗು 60% ನೀವೇನು ಆಬದ್ ಮಾಡಿ ಏನು ಮಾಡಕ್ ಬೇಡಿ ಸರ್. ಗೊಬ್ಬರ ಹಾಕ್ಬೇಡಿ, ನೀರು ಹೊಡಿಬೇಡಿ, ಏನು ಮಾಡಬೇಡಿ, 60% ಇಳುವರಿ ಬಿಡುತ್ತೆ, ನ್ಯಾಚುರಲ್ ಬಿಡುತ್ತೆ. ಸೊ ನಾವು ಇನ್ನು 40% ಅಧಿಕ ಬೇಕು ಅಂದ್ರೆ ಅಷ್ಟೇ ನಾವು ಕೊಡಬೇಕು. 40%ಗೆ ಲಕ್ಷ ಗಟ್ಟಲೆ ಖರ್ಚು ಮಾಡ್ಬೇಕು. ಹೌದು, ಅದ್ರಲ್ಲಿ ಆ 40% ಆದಾಯ ಅಷ್ಟು ಇರೋದೇ ಇಲ್ಲ. ಹೌದು ಸರ್, ಹೇಳಿ ಒಂದಿಡಿ ಗೊಬ್ಬರ ಹಾಕಿಲ್ಲ ಸರ್ ನಾನು. ಹೌದು, ಹೇಳಿದ್ರು. ನಾನು ಸತ್ಯ ಹೇಳ್ತೇನೆ, ಒಂದಿಡಿ ಗೊಬ್ಬರ ಹಾಕಿಲ್ಲ ಸರ್. ಇವತ್ತು ನೀರು ಕೊಡ್ತಾ ಇದ್ದೀನಿ, ನೆನ್ನೆಯಿಂದ ನೀರು ಕೊಡ್ತಾ ಇದ್ದೀನಿ. ಅಲ್ಲಿವರು ನೀರು ಕೊಟ್ಟಿಲ್ಲ, ಒಂದಿಡಿನೂ ಹಾಕಿಲ್ಲ ಸರ್. ನಾನು ಹಾಕಿಲ್ಲ, ನೀರು ಕೊಟ್ಟಿಲ್ಲ, 1.5 ವರ್ಷ ಆಯ್ತು. ತುಂಬಾ ಒಂಥರ ಮೌನ ತರಿಸ್ಬಿಟ್ರಿ ಸರ್. ಸತ್ಯ ಸರ್, ನಾನು ಮಾಡ್ತಾರೆ ಸತ್ಯ. ನಾನು ಹೇಳಿ ಯಾರ ನೋಡ್ರೆ ಸರ್, ನಿಮ್ ವಿಡಿಯೋ ನೋಡ್ರೆ ಏನಂತಾರೆ ಗೊತ್ತಾ ನಮ್ಮನ್ನ, ಸುಳ್ಳು ಹೇಳ್ತಾವನೆ, ಸುಳ್ಳು ತಪ್ಪದ ರೈತರ ತಪ್ಪದಾರಿ ಜೊತೆಗೆ ನನ್ನ ಸೇರಿಸಿ ಬೈಸ್ತೀರಾ ಸರ್ ನೀವು. ಇಲ್ಲ ಸರ್, ತಪ್ಪದಾರಿ ಎಳಿತಾ ಇದ್ದಾನೆ ಅಂತ ಅಂತಾರೆ. ಸತ್ಯವಾದ ದಾರಿ ಯಾವತ್ತು ಏನೋ ಹೇಳ್ತಾರಲ್ಲ, ಸತ್ಯ ಕಹಿ ಅಂತ, ಸುಳ್ಳು ತುಂಬಾ ಸಿಹಿ ಅಂತ. ಸೊ ಈ ತರ ಮಾಡಿರೋದ್ರಿಂದ ಸೊ ನಿಮ್ಮ ಗಿಡಗಳು ಇಷ್ಟು ಹಚ್ಚ ಹೆಸರಾಗಿದೆ. ಹೌದು ಸರ್. ಸರ್, ಇದು ಮಿಸ್ ಮಾಡಿದ್ದೀನಲ್ಲ, ನೋಡಿ ಇಲ್ಲೆಲ್ಲ ನೆಂದಿದೆ ಈ ಮರ. ಹೌದು, ಈ ಮರದಿಂದ ನೋಡಿ ಆ ಮರ. ಹೌದು, ಎಷ್ಟಡಿ ದೂರ ಇದೆ ಸರ್ ಈ ತೆಂಗಿಂದ ಆ ತೆಂಗು? ಸರ್ 30 ಅಡಿ ಗ್ಯಾಪ್ ಇದೆ. 30 ಅಡಿ ಗ್ಯಾಪ್. ನೋಡಿ, ಆ ಮರಕ್ಕೂ ನೆಂದಿದೆ, ಈ ಮರಕ್ಕೂ ಫುಲ್ ಕವರ್ ಆಗಿದೆ ಪೂರ್ತಿ. ಓಕೆ, ಆ ನಿಮ್ಮ ಹಿಂದೆ ಹಾಕಿರೋ ಮಿಸ್ಟು ಹತ್ತತ್ರ 30 ಅಡಿ ಜಾಗಕ್ಕೆ ಬಂದಿದೆ, ಕವರ್ ಮಾಡಿದೆ. ಹೌದು ಸರ್, ಈಗ ಏಲಕ್ಕಿಗೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ಟ್ ಸರ್. ಮಿಸ್ಟು ಸದ್ಯಕ್ಕೆ ಸರ್ ಏಲಕ್ಕಿ, ಕಾಳುಮೆಣಸು ಹಾಕಿ ಅಲ್ಲಲ್ಲೇ ಈಗ ನಾನೀಗ ಕಾಫಿನೂ ಹಾಕೊಂಡಿದ್ದೀನಿ. ಕಾಫಿಗೆ ಸಹ ಈ ಮಿಸ್ಟ್ ತುಂಬಾ ಕೆಲಸ ಮಾಡುತ್ತೆ. ಕೃತಕವಾದ ಮಳೆ ಮಳೆ ಅದಕ್ಕೆ ಹೂವು ಕಾಯಿ ಹಾಕ್ಬೇಕು ಅಂದ್ರೆ ಮಳೆ ಬೇಕು ಅದಕ್ಕೆ. ಇದು ಈ ತರ ಮಾಡೋದ್ರಿಂದ ಸರ್ 100% ಸೂಪರ್ ಬರುತ್ತೆ ಕಾಫಿ ಸರ್. ಸರ್ ಇದೇ ಅಂತಲ್ಲ, ವೆಜಿಟೇಬಲ್ ಏನ್ ತರಕಾರಿ ಬೇಕಾದ್ರೂ ಬೆಳಿಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಏನ್ ತರಕಾರಿ ಸಹ ಜೋಳ, ಇಲ್ಲಿ ರೈತ ಈ ಬೇಸಿಗೆ ಜೋಳ ಹಾಕಲ್ಲ, ಮಳೆಗಾಲಕ್ಕೆ ಮಾತ್ರ ಹಾಕ್ಬೇಕು. ಅದಾಗ ಬಂದರೆ ಈ ಕಡಿಮೆ ನೀರಲ್ಲಿ ಇದ್ರೂ ಸಹ 100% ಸೂಪರ್ ಬೆಳಿಬೋದು ಸರ್. ಖಂಡಿತ ನಮ್ಮ ವೆಂಕಟೇಶ್ ಸಾರ್ಗೆ ಒಂದು ಹೇಳ್ಬೇಕು ನಾವು. ಎಷ್ಟೋ ಜನ ಈ ತರ ಮಾಡ್ಬಿಟ್ಟು ಅದನ್ನ ಪೇಟೆಂಟ್ ಮಾಡ್ಬಿಡ್ತಾರೆ, ಮಾಡ್ತಾರೆ. ಬಟ್ ಅವ್ರು ಕೊಟ್ಟಿದ್ ಕೊಡುಗೆ ಇವತ್ತು ರೈತರ ಬದುಕ್ತಾರೆ ಬಿಡಿ. ಖಂಡಿತ ಅವರು ಅವರ ದೊಡ್ಡ ಗುಣ. ಈಗ ನಾನೇ ಸರ್ ನೋಡಿ ಸರ್, ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ವಿಡಿಯೋ ನೋಡೋದಷ್ಟೇ ಸರ್. ಈ ಕಣ್ಣ ತೋರಿಸಿದ ಅದೇನ ಹಸ್ತ ಬಿಡ್ತಾರೆ ಅಂತಾರಲ್ಲ, ಹಂಗೆ ನಾನ್ ಮಾಡಿದೀನಿ. ಈಗ ನಾನ್ ಸ್ಟೇಟಸ್ಗೂ ಅವೆಲ್ಲ ಹಾಕಂತ ಇರೋದ್ರಿಂದ ಜನ ನನ್ಗೆ ಕಾಲ್ಸಲ ಶುರು ಆಯ್ದಲ್ಲ, ಯಾವ ತರ ಮಾಡಿದಿರಾ, ಹಿಂಗ್ ಮಾಡಿದಿರಾ, ಬರ್ಬೇಕು ನಾನ್ ಬರ್ಬೇಕು ನೋಡ್ಬೇಕು. ಹೌದು ಸರ್, ಇನ್ನೊಂದು ವಿಷಯ ಇದೆ. 1923/9/76 ನಮ್ಮ ತಾತ ಕಟ್ಸಿರೋ ಬಾವಿ ಸರ್ ಇದು. 1900 ನೋಡಿ ಸರ್, 76ರಲ್ಲಿ. ಹಾಂ ಸರ್, DC ಶಿವಣ್ಣ ಅಂತೇಳಿ, DCS ಅಂತ ಶಿವಣ್ಣ ಅಂತೇಳಿ ನಮ್ಮ ತಾತ ನೋಡಿ ಸರ್ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟೋಗ್ಯಾರ ಅಂತ ಸರ್. ಇಂಥ ಬರಗಾಲದಲ್ಲೂ ನೀರು ಬರುತ್ತೆ ಸರ್. ಸೂಪರ್ ಅಲ್ಲ ಸರ್? ಖಂಡಿತ ಇಲ್ಲ ಸರ್. ಮೆಟ್ಲುಗಳೇ ಎಲ್ಲ ಮುರಿದೋಗ್ಬಿಟ್ಟಿದೆ ಅಂದ್ರೆ ಎಷ್ಟು ಹಳೇದು ಅಂತ ಗೊತ್ತಾಗುತ್ತೆ ಸರ್. ಲೆಕ್ಕ ಹಾಕಿ ಸರ್, ಇಲ್ಲ ಇದೇ ಜಮೀನಲ್ಲಿ ನೋಡಿ ಸರ್, ಅಲ್ಲಿ ಬೋರ್ ಹಾಕ್ಸಿದ್ವಿ, ಆ ಬೋರ್ ಫೇಲ್ ಆಗಿದೆ. ಇನ್ನೊಂದು ಬೋರ್ ಅಲ್ಲಿ ಕೆಳಗಡೆ 2 ಬೋರ್ ಹಾಕ್ಸಿ ಫೇಲ್ ಆಗಿದೆ. ಈ ಬಾವಿಲಿ ನೀರು ಬರ್ತಾಯಿದೆ ಸರ್, ಎಂಥ ಬರಗಾಲದಲ್ಲೂ ಸರ್. ಹೌದು, ಎಷ್ಟಿದೆ ಅಂತ ಆಳನೂ ಇಲ್ಲ ಅನ್ಸುತ್ತೆ ಸರ್. ಎಂತ ಬರಗಾಲದಲ್ಲೂ ಸರ್, 1 ಅಡಿ ಸರ್, 2 ಅಡಿನಾರ 3 ಅಡಿನ ನೀರು ಬರುತ್ತೆ, ನೀರು ಇದ್ದೇ ಇರುತ್ತೆ. ನಮ್ಮ ತಾತಂಗೆ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಸರ್. ಖಂಡಿತ ನಿಮ್ಮ ತಾತ ಒಳ್ಳೆ ಗಿಫ್ಟ್ ಕೊಟ್ಟೋಗಿದ್ದಾರೆ ನಿಮ್ಗೆ. ಇದು ಮರೆಯಕ್ಕಾಗ್ದೊಂದು ಗಿಫ್ಟ್. ಹೌದು, 30 ಅಡಿ ಆಳ ಇದೆ. 30 ಅಡಿ ಆಳ ಇದೆ. ಅಲ್ಲೇನಿಲ್ಲ ಅಂದ್ರೂ ಒಂದು 8-10 ಅಡಿ ಇಲ್ವಾ ಸರ್ ನೀರು ಕೆಳಗಿಂದ? ನಿಮ್ ಬಿಂದಿಗೆ ಮುಳುಗೋಗಿದೆ ಅಲ್ಲಿ, ಹಸಿರು ಕಾಣ್ತಾ ಇದೆ, ತೇವಾಂಶ ಕಾಣುತ್ತಲ್ಲ. ಹೌದು, ಆ ಮಾರ್ಕ ಇದೆಯಲ್ಲ, ಅಲ್ಲಿಂದ ನೀರು ಖಾಲಿ ಮಾಡಿದ್ವಿ, ಹೊಡೆದಿದ್ದೀವಿ. ನೀವು ಹೊಡೆದಿದ್ದೀರಿ? ಡೈಲಿ 5 ಅಡಿ ನೀರು ಬರುತ್ತೆ ಸರ್. ಡೈಲಿ 5 ಅಡಿ ತುಂಬುತ್ತಾ? 5 ಅಡಿ ಬರುತ್ತೆ ಸರ್ ಡೈಲಿ. ಓಕೆ, ಚಾಲು ಆಯ್ತಲ್ಲ, ಅಷ್ಟು ನೀರು ಖಾಲಿ ಆಗಿದೆ. ಅಲ್ಲಿ ನೋಡಿದ್ರಿ, ಕಾಣ್ತಾ ಇದೆಯಲ್ಲ, ಅಲ್ಲಿ ಬರುತ್ತೆ. ಮತ್ತೆ ಬರುತ್ತಾ? 10 ರಿಂದ 13 ಅಡಿ 14 ಅಡಿ ನೀರು ಬರುತ್ತೆ. ಇವಾಗ 5 ಅಡಿ ಇದೆ, ಮತ್ತೆ ಇನ್ನೊಂದು 7-8 ಅಡಿ ಬರುತ್ತೆ. ಹೌದು ಸರ್. ಇದಿಲ್ಲ ಅಂದ್ರೆ ಈಗ ನಾನು ಮಾಡ್ತಾ ಇದ್ದೀನಲ್ಲ, ಅದೇನೋ ಆಗಲ್ಲ. ಯಾವ ಮಿಸ್ಟ್ ಇಲ್ಲ, ಏನು ಇಲ್ಲ, ಮಿಸ್ಟು ನಡೆಯಲ್ಲ, ಯಾವ ಅಡಿಕೆ ನಡೆಯಲ್ಲ, ಯಾಕೆ ನನ್ನ ಕಾನ್ಸೆಪ್ಟು ನಡೆಯಲ್ಲ, ಏನು ನಡೆಯಲ್ಲ. ಇಲ್ಲ ಸರ್, ಅದಕ್ಕೆ ಸರ್. ಅಲ್ಲ ಸರ್, ಇದಿಲ್ಲ ಅಂದ್ರೆ ಹೌದು, ಇದನ್ನ ಸಹ ಸುಳ್ಳು ಹೇಳ್ತಾ ಇಲ್ಲ ನಾನು. ಆಕ್ಚುಲಿ ಅದು ಸಿಮೆಂಟ್ ಅದು ಹೋಗ್ಬಿಟ್ಟಿದೆ. ಅದು ನೋಡಿ ಸರ್, ಅದು ಏನೇ ಅಲ್ಲಿ ಆ ಡೇಟು ಅದು ಹೋಗಿಲ್ಲ, ನೆನಪು ಸರ್. ನೋಡಿ ಅದು ಹಂಗೆ ಐತೆ. ಅದು ನನಗೆ ಯಾವಾಗ ಕಾಡದೆ ಸರ್. ಸರ್, ನಮ್ಮ ತಾತ ನಮ್ಗೆ ಏನೋ ಕೊಟ್ಟೋಯ್ತು, ನಾವೇನ್ ಕೊಡೋದು, ನಿಮ್ಮ ಮಕ್ಳಿಗೆ ಏನ್ ಕೊಡೋದು, ಏನ್ ಕೊಡಕ್ಕೆ ಸರ್? ಅದೇ ಕಾರಣಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ, ನಾವು ನಮ್ಮ ಮುಂದಿನ ತಲೆಮಾರಿಗೆ ಏನಾದ್ರು ಕೊಡ್ತೀವಿ ಅಂದ್ರೆ ಇದೇ ತರ ಸರ್, ವಿಷಮುಕ್ತ ಭೂಮಿ ಕೊಡ್ಬೇಕು ಸರ್. ಅದೊಂದು ಕೊಟ್ಟೋಗ್ಬಿಟ್ರೆ ಸಾಕು ಸರ್. ಅಷ್ಟೊಂದು ಸರ್. ನೆಕ್ಸ್ಟ್ ಟೈಮ್ ಮಕ್ಳು ಏನ್ ಕೇಳ್ತಾರ ಅಂತ ಗೊತ್ತಾ? ಮಕ್ಳುಗಳೆಲ್ಲ ನಮ್ಮ ಮಕ್ಳು ಏನ್ ಅಂತ, ಅಪ್ಪ ಜಮೀನ್ ಮಾಡಿದ್ಯಾ, ಆಸ್ತಿ ಮಾಡಿದ್ಯಾ, ದುಡ್ಡು ಮಾಡಿ ಇಟ್ಟಿದ್ಯಾ,
ಕುಡಿಯೋಕೆ ಗಾಳಿ ಕೊಡಲಿಲ್ಲ, ಕುಡಿಯೋಕೆ ನೀರು ಕೊಟ್ಟರೆ ಸಾಕಾಯ್ತಾ, ಬದುಕಕ್ಕೆ ಬಿಟ್ಟೋಗಿ ಸಾಕಾಯ್ತಪ್ಪ ನೀನು ಸಾಕಪ್ಪ ಅನ್ನೋ ಸ್ಟೇಜು, ಬೈಯೋ ಸ್ಟೇಜು, ಉಗಿಯಂಥ ಸ್ಟೇಜ್ ಬಂದೇ ಬರುತ್ತೆ. ಖಂಡಿತ ಸರ್. ಇನ್ನೂ ಇವಾಗಿನ್ನು ಆಗ್ತಾ ಇರೋವಂಥ ಕೆಮಿಕಲ್ ನೋಡಿದ್ರೆ ಖಂಡಿತ ಅದೇ ಥರ ಬಂದೇ ಬರುತ್ತೆ ಸರ್. 100% ಸರ್, ಗ್ಯಾರಂಟಿ ನಾವು ಮಾಡ್ತಾ ಇರೋದು ದೊಡ್ಡ ತಪ್ಪು ಸರ್. ನಾವೇನು ಕೊಡೋದು ಬೇಡ ಸರ್. ಬದುಕಕ್ಕೆ ಅಲ್ಲ ಸರ್, ನಾವೆಲ್ಲ ಮಾಡಿಬಿಟ್ಟು ಬದುಕಕ್ಕೆ ಅವ್ರನ್ನ ಬಿಡ್ತಾ ಇಲ್ಲ ಅಂದ್ರೆ ಏನಂತ ಇಲ್ಲ. ಹೌದು, ಅದಂತೂ ನಿಜ ಸರ್, ಹಂಗೆ ಆಗಿದೆ. ಈ ಹೊಡಿತಾ ಇರೋ ಕೆಮಿಕಲ್ ಎಲ್ಲ ನೋಡಿದ್ರೆ ಖಂಡಿತ ಮುಂದಕ್ಕೆ ನೆನ್ಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ಏನೋ ಸರ್, ನಿಮ್ಮಂಥ ಕೆಲವರು ಬನ್ನಿ ಚೇಂಜ್ ಆಗ್ತಾ ಇರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಆದಷ್ಟು ಈ ವಿಡಿಯೋ ನೋಡಿ ಹೆಚ್ಚೆಚ್ಚು ಜನ ಕೆಮಿಕಲ್ ಇಂದ ನೈಸರ್ಗಿಕ ರೀತಿಯಾಗಿ ಬದಲಾಗ್ಲಿ ಅಂತ ಕೋರ್ಕೊಂತೀನಿ ಸರ್. ನಾನು ಹೇಳ್ದೆ ಸರ್, ಈಗ ನಾನು ನೀರೇ ಕೊಟ್ಟಿಲ್ಲ ಹಸ್ರಾಗೈತೆ ಅಂತಂದ್ರೆ ಅದು ನೈಸರ್ಗಿಕ ಅಲ್ವಾ ಸರ್? ಅದು ಖಂಡಿತ ನೈಸರ್ಗಿಕ ಅಂದ್ರೆ ಇನ್ನೇನು? ಹೌದು. ಹಾಂ, ನೈಸರ್ಗಿಕ ಇರೋದೇನ ನೈಸರ್ಗಿಕ ಅಂದರೆ ಈಗ ನೈಸರ್ಗಿಕ ನಾನು ಬಿಟ್ಟಿದ್ದೀನಲ್ಲ. ಹೌದು. ಈಗ ನಾನು ಅದಕ್ಕೆ ಹೇಳ್ತಲ್ಲ, ನೆಕ್ಸ್ಟ್ 40%ಗೆ ಹೋರಾಟ ಮಾಡ್ತಾ ಈಗ ಶುರು ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು 40% ಹೋರಾಟ 60% ನೋಡಿ ಸರ್. ನೋಡಿ ಸರ್, ಆ ಮಣ್ಣಲ್ಲಿ ಆ ಭೂಮಿ ತಾಯಿ ನೈಸರ್ಗಿಕ ಏನು ಕೊಟ್ಟು ಅದು ಕೊಟ್ಟಿದೆ. ನಾನು ಅದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಏನು ಬೇಕೋ ಅದನ್ನ ಸ್ವಲ್ಪ ಆಲ್ಟರ್ನೇಟ್ ಮಾಡಿ ಆಲ್ಟರ್ನೇಟ್ ಮಾಡಿರೋದಕ್ಕೆ ಎಷ್ಟು ಬರ್ತಾ ಇದೆ. ನಾನು ತುಂಬ ಅದಕ್ಕೆ ಗೊಬ್ಬರ ಅದು ಇದು ಎಲ್ಲ ಹಂಗೆ ಕೊಟ್ಟರೆ ಅಡಿಕೆ ಹೆಂಗಿರ್ಬೋದು ಅಂತ ನಾನು ಯೋಚನೆ ಇಮೇಜ್ ಮಾಡ್ಕೊತಾ ಇದ್ದೀನಿ. ಮಾಡ್ತೀನಿ ಸರ್. ಈಗ ನೋಡಿ, ನಾನು ನೆಕ್ಸ್ಟ್ ಈಗ ಗುಂಡಿ ತೆಗ್ದಿನಲ್ಲ ಏಲಕ್ಕಿ ಹಾಕಕ್ಕೆ, ಆ ಏಲಕ್ಕಿ ನಾನು ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ. ಈಗ ಕೊಡ್ತೀರಾ? 2 ಮಂಕ್ರಿ ಕೊಡ್ತೀನಿ. 2 ಮಂಕ್ರಿ ಅಡಿಕೆಗೂ ಆಗುತ್ತೆ, ಏಲಕ್ಕಿಗೂ ಆಗುತ್ತೆ. ಹೌದು, ಹೆಂಗಿರೋ ಅಲ್ಲೇ ಅದರದ್ದು ಬೇರೆ ಇದೆ, ಆಹಾರದ ಬೇರೆ. ನೀರು ಈ ತರ ಒಳ್ಳೆ ನೀರು ಕೊಡ್ತೀನಿ. ಇನ್ನೇನ್ ಬೇಕು ಸರ್, ಒಳ್ಳೆ ಟೆಂಪರೇಚರ್ ಕೋಲ್ಡ್ ಆಗಿರುತ್ತೆ. ಸಾರಿ ಎಸಿ ಒಳಗೆ ಬಂದಂಗ ಆಗುತ್ತೆ ಆನ್ ಮಾಡಿದಾಗ. ಖಂಡಿತ ಇಲ್ಲಿ ನಿಜವಾಗ್ಲೂ ಬಿಸಿ ಇದೆ, ಒಳಗಡೆ ಖಂಡಿತ ಒಳ್ಳೆ ಎಸಿ ಇದ್ದಂಗೆ ಸರ್. ಮಳೆಲಿ ಏನು ಟೆಂಪರೇಚರ್ ಕೋಲ್ಡ್ ಮಾಡುತ್ತೋ ನೋಡಿ ಸರ್. ಎಷ್ಟೇ ಭೂಮಿ ನೀರು ಹೊಡೀರಿ, ಮಳೆ ಬಂದಾಗ ಯಾವ ತರ ಆಗುತ್ತೋ 100% ನನ್ನ ಜಮೀನಲ್ಲಿ ಅದರೊಳಗೆ 100% ತಣ್ಣಗಾಗುತ್ತೆ. ಹೌದು, ಅರ್ಧಕ್ಕೆ ಅರ್ಧ ಈ ಎಸಿ ರೇಂಜ್ ಇಟ್ಟ ಕಾರಣ ಸರ್. 100% ತಣ್ಣಗಾಗುತ್ತೆ ಸರ್. ಹೌದು. ಆಮೇಲೆ ಸರ್, ಇವು ಮೊದಲು ರೈತರು ಈ ಟ್ಯಾಗ್ ಎಲ್ಲ ಏನಾದ್ರು ಗೊತ್ತಾ ಸರ್, ಮೊದಲು ಬೇಸಾಯ ಹೊಡೆಯೋರು ಎತ್ಕೊಳ್ಳಲಿ. ಹೌದು. ಈಗ ಏನು ಮಾಡ್ಯಾರ ಸರ್, ಮನೆಗೊಂದು ಟ್ಯಾಕ್ಟ್ರ್ ಮಾಡ್ಕೊಂಬಿಟ್ರ ಸರ್. ನಮ್ಮ ಮನೆಗೆ ಒಂದು ಟ್ಯಾಕ್ಟ್ರ್. ಹೌದು. ಅದೇನು ಸರ್, ನಾನು ತಂದಿದ್ದೆ ಟ್ಯಾಕ್ಟ್ರ. ನಮ್ಮ ಅಪ್ಪನ ಕೈ ಜಗಳ ಆಡ್ಕೊಂಡು ಹೋರಾಟ ಮಾಡ್ಕೊಂಡು ನಾನು ಟ್ಯಾಕ್ಟ್ರ್ ತರಲೇಬೇಕು ಅಂತೇಳಿ 2011 ಟ್ಯಾಕ್ಟ್ರ್ ತಗೊಂಬಂದು ನಮ್ಮ ಅಪ್ಪ ಕೊಡ್ಸಲ್ಲ ಅನ್ನಕ್ಕೆ, ನೀನು ಕೊಡಬೇಡ ಬಂದು ಬ್ಯಾಂಕಿಗೆ ಸೈನ್ ಹಾಕು ಅನ್ನಕ್ಕೆ. ನಾನು ಸೈನ್ ಹಾಕು ಅಂತ ನನಗೆ ಅವೆಲ್ಲ ಗೊತ್ತಿಲ್ಲ. ನಾನು ಟ್ಯಾಕ್ಟ್ರ್ ಬೇಕು, ನನಗೆ ನಾನು ಜಮೀನು ಆಬಾದ್ ಮಾಡೋಕೆ ನಾನು ಟ್ಯಾಕ್ಟ್ರ್ ಬೇಕು ಸರ್. ತೋಟ ನಂಗೆ ಮಡಗಿದ್ದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದಾದ ನಂತರ ಇನ್ನೊಂದು ಸ್ವಲ್ಪ ಲೈನ್ ಬೇರೆ ಚೇಂಜ್ ಮಾಡ್ಕೊಂಬಿಟ್ಟೆ. ಆಮೇಲೆ ಒಂದು 3-4-5 ವರ್ಷ ಆದ್ಮೇಲೆ ಚೇಂಜ್ ಆದೆ. ತೆರಿಗೆ ಮತ್ತೆ ಮರಳಿ ಗುಡಿಗೆ ಬಂದಂಗೆ ತಿರ್ಗಿ ಮತ್ತೆ ಇದೇ ಗುಡಿ ಬಂದಿದ್ದೀನಿ. ಇದನ್ನ ಮತ್ತೆ ನಾನು ಬಿಟ್ಟು ಹೋಗಲ್ಲ. 100% ಇದು ನಾನು ಇದನ್ನ ಸರ್, ಇದು ಮೊದಲೇ ವಿಡಿಯೋ ಇರ್ಬೋದು. ನೆಕ್ಸ್ಟ್ ಏಲಕ್ಕಿ ಹಾಕಿದ ಮೇಲೆ ತೋಟ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ತೋಟ ಇದನ್ನ ಹೆಂಗಿರುತ್ತೆ, ಇದನ್ನ 5-6 ತಿಂಗಳು ಬಿಟ್ಕೊಂಡು ಮತ್ತೆ ಬನ್ನಿ. ಖಂಡಿತ ಸರ್, ನೀವು ಈ ತೋಟ ನೋಡ್ಬೇಕು. ನೀವು ಹಂಗೆ ಮಾಡ್ತೀನಿ ನೋಡಿ ತೋಟ. ಖಂಡಿತ ಸರ್. ಇದು ಇನ್ನೊಂದು ಏನು ಗೊತ್ತು ಸರ್, ತುಂಬ ಜನಕ್ಕೆ ಇದು ಪ್ರೇರಣೆನೂ ಆಗಬೇಕು ಸರ್. ಎಲ್ಲ ತುಂಬ ಕೆಮಿಕಲ್ ಉಪಯೋಗಿಸ್ತಾ ಇದ್ದೀವಿ. ಕೆಮಿಕಲ್ ಬಿಟ್ಟು ನಾವು ಈ ಥರ ನೈಸರ್ಗಿಕ ರೀತಿಯಲ್ಲಿ ಬೆಳೆದ್ರೂ ಒಳ್ಳೆ ಬೆಳೆ ಬರುತ್ತೆ ಅಂತ ನಾವುಗಳು ತೋರಿಸ್ಬೇಕು ಸರ್ ತುಂಬಾ ಜನಕ್ಕೆ. ಆವಾಗಲೇ ತುಂಬ ಜನ ಪರಿವರ್ತನೆ ಆಗಿ ನೈಸರ್ಗಿಕ ಇಷ್ಟು ಮಾಡಿದೆ ಹೇಳಿ. ನಮ್ಮ ತಾಯಿರು ತೋಟಕ್ಕೆ ಬಂದ್ರೆ ಸರ್. ಹೌದು. ಅದು ನನ್ನ ತಮ್ಮನ ಕಡೆ ನೋಡಿ ಸರ್, ಅದು ಅಡಿಕೆ ಗಿಡ ನೋಡಿ. ಅದು ಎಲ್ಲೋ ಕಲರ್ ಏನು ಮರಗಳಿದ್ದಾವಲ್ಲ, ನನ್ನ ತಮ್ಮಂದು ಅಡಿಕೆ ಗಿಡ ಸರ್. ಈಗ ಒಂದು 1000 ಲೋಡ್ ಮಣ್ಣು ಹೊಡೆದಾನೆ, 1000 ಲೋಡ್ ಮಣ್ಣು ಹೊಡೆದಾನೆ, 1000 ಲೋಡ್ ಮಣ್ಣು ಹೊಡೆದಿದ್ದಾನೆ, ಗೊಬ್ಬರ ಹಾಕಿದ್ದಾನೆ. ಅವ್ನ ಫ್ರೆಂಡ್ ಏನು ಮಾಡ್ದ, ಇಲ್ಲೇ ಮಣ್ಣು ಸಿಗ್ತಾಯಿತ್ತು ಹತ್ತದಲ್ಲಿ, ಅವನು ಮಣ್ಣು ಹೊಡ್ಸ್ತಾನೆ. ನಿನ್ನ ತೋಟ ಎಲ್ಲ ಕೆಂಚ್ಕಾಯ್ತಲ್ಲ, ನೀರು ಹೊಡೆದಿಲ್ಲ, ಮಣ್ಣಾರ ಹೊಡ್ಸೋ ಕಮ್ಮಿ ಸಿಗುತ್ತೆ, ಮಣ್ಣು ಹೊಡ್ಸೋ 1 ಲಕ್ಷ ಆಗುತ್ತೆ ಅಂದ. ನೋಡು, ನೀನು ಏನೋ ಒಂದು ಜೊತೆ ಬಂದಿದ್ಯೋ, ಮಣ್ಣು ಹೊಡ್ಸ್ಕೊಂಡು ಹೋಗು, ನನಗೆ ಹೆಚ್ಚಿಗೆ ಹೇಳಕ್ಕೆ ಬರಬೇಡ ನೀನು ಅಂತ. ನನಗೆ ಗೊತ್ತೈತೆ ನಂಗೆ ಮಾಡೋದು, ನನಗೆ ಹೇಳಕ್ಕೆ ಬರಬೇಡ ಅಂದು. ನನಗೆ ಹುಚ್ಚಿಡ್ದಿಲ್ಲ, ಲಕ್ಷ ಕಡೆ ಖರ್ಚು ಮಾಡಂಗೆ ಮಾಡೋಕ್ಕೆ ಹುಚ್ಚಿಡ್ದಿಲ್ಲಪ್ಪ ನನಗೆ. ಇದೇ ಮಣ್ಣು ನಾನು ಫಲವತ್ತತೆ ಮಾಡ್ತೀನಿ, ಇದೇ ಅಡಿಕೆ ತೆಂಗು ನಾನು ಅವ್ನಿಗಿನ ಚೆನ್ನಾಗಿ ಮಾಡ್ತೀನಿ ನೋಡು ಅಂತ ಅವ್ನಿಗೆ ಹೇಳಿ ಬೈದು ಕಳಿಸಿದೆ ಸರ್. ಸರ್ ಇವತ್ತು ಅವನೇ ಸರ್ ಸುಳ್ಳು ಹೇಳ್ತಾಯಿಲ್ಲ. ಮೊನ್ನೆ ಬಂದಿದ್ದ, ಅಡಿಕೆ ನೀರು ಹೊಡೆದಿಲ್ಲ, ಗೊಬ್ಬರನ ಹಾಕಿಲ್ಲ, ಏನು ಅಡಿಕೆ ಹಾಕಿ ಹಿಂಗೆ ಹೆಸರು ಇವೆ ಅಂದ. ಮೊದಲು ನೀರು ಹೊಡೆದಿಲ್ಲ, ಕೆಂಚ್ಕಾಯಿದ್ದು ತೆಗೆದ್ಬಿಟ್ಟ, ಭಾಗ ತಗೊಂಡು ಎಲ್ಲ ಹೋದು ತೋಟ ಅಂದ್ಕೊಂಡಿದ್ದೆ, ಇದೇನು ಹಿಂಗಾಯ್ತೆ ಅಂದ. ಮತ್ತು ಅದನ್ನೇ ಮತ್ತೆ ಹೇಳೋದು, ನಿಮ್ಮದು ದುಡ್ಡಿ ಮೇಲೆ ಹೋಗ್ತಾ ಇದ್ದೀರಾ, ನಾನು ದುಡ್ಡು ಇಲ್ದಲೆ, ದುಡ್ಡು ಖರ್ಚು ಮಾಡ್ದಲೆ ನೈಸರ್ಗಿಕ ನಾನು ಬೆಳಿಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಕಣಪ್ಪ. ಅರ್ಥ ಆಯ್ತಾ? ಇಲ್ಲ ಈಗ ಒಪ್ತೀನಿ ಇನ್ನ ಅಂತಂದ. ಸರ್ ಇವಾಗ ನಿನ್ನ ಈಗ ಒಪ್ತೀನಿ ಇಂದ, ಇನ್ನೂ ಒಪ್ಪಡ, ಇನ್ನೊಂದು 6 ತಿಂಗಳು ಬಿಡ್ಕೊಂಬ, ಆಮೇಲೆ ಆಮೇಲೆ ಒಪ್ಪಿವಂತೆ ಅಂತ ಹೇಳಿ ಕಳ್ಸೀನಿ ಸರ್. ಈಗ ಆಮೇಲೆ ಈ ಮಿಸ್ಟಿದೆಲ್ಲ ಮಾಡಿ ನೋಡಿ ನಾನು ಮಾಡಬೇಕು ಅಂತ ನಾನು ರಾತ್ರಿ ಬಂದಿದ್ದ ಮನೆ ತಗ ಬಿಡ್ಕೊಂಡು. ಓಕೆ, ನೀವು ಈ ಭಾಗದಲ್ಲೆಲ್ಲ ಮಿಸ್ಟ್ ಮಾಡಿಕೊಡಿ ಸರ್, ಹೆಚ್ಚೆಚ್ಚು ಜನಗಳು ಇದನ್ನು ಉಪಯೋಗಿಸ್ಲಿ. ಇಲ್ಲ ಮಾಡ್ಬೇಕು ಸರ್. ರೈತ ಸರ್ ಕಡಿಮೆ ಸರ್, ನಾವು ರೈತರಾಗಿ ಸರ್ ದುಡ್ಡು ಖರ್ಚು ಮಾಡೋದೇ ಮುಖ್ಯ ಅಲ್ಲ ಸರ್. ಹೌದು. ಕಡಿಮೆ ಖರ್ಚಲ್ಲಿ ಬೆಳೆಗಳು ಬೆಳಿಬೇಕು ಸರ್. ಕಡಿಮೆ ಖರ್ಚು ಅಂದ್ರೆ ಆದಷ್ಟು ಕಡಿಮೆ ಮಾಡ್ಬೇಕು ನಾವು. ಹೌದು. ನ್ಯಾಚುರಲ್ ಅಂದ್ರೆ ನೈಸರ್ಗಿಕ ಬೆಳಿಬೇಕು ಅದನ್ನು ನಾವು. ಹೌದು. ಈಗ ಹೇಳಿ ಸರ್, ನಂಗೆ ಗೊಬ್ಬರ ಹಾಕಿಲ್ಲ, ಏನು ಹಾಕಿಲ್ಲ. ಈಗ ನಾನು ಅಡಿಕೆ ನನಗೆ ಸರ್ ಸುಳ್ಳು ಹೇಳ್ತಾರೆ, ನನಗೆ ಅನ್ಸುತ್ತೆ ಇಷ್ಟು ಚೆನ್ನಾಗ್ತಾರೆ, ಏನಕ್ಕೆ ನಾನು ಏನು ಮಾಡೋದು, ಏನೂ ಹಾಕಿಲ್ವಲ್ಲ ಚೆನ್ನಾಗಿತ್ತು ನನಗೆ ಅನ್ಸುತ್ತೆ. ಹೌದು.
ಇದು ರಿಸಲ್ಟ್ ಸರ್ ನನಗೆ ಕೊಟ್ಟಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಇದು ನೆಕ್ಸ್ಟ್ ಸರ್ ಯಾರ್ಯಾರ ರೈತರಲ್ಲಿ ಈ ಥರ ಪದ್ಧತಿಲಿ ಮಾಡೋಕ್ಕೆ ಮಾಡಿ ಅಂತ ಹೇಳಕ್ಕೆ ಸ್ವಲ್ಪ ಇಷ್ಟಪಡ್ತೀನಿ. ಖಂಡಿತ ಸರ್, ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ. ಹೆಚ್ಚೆಚ್ಚು ರೈತರು ಇನ್ಮೇಲೆ ನಿಮಗೆ ಫೋನ್ ಬರಬಹುದು. ಆದಷ್ಟು ಎಲ್ಲರಿಗೂ ಬರಲಿ. ಇದಕ್ಕೆ ಎಷ್ಟಾಯ್ತು ಸರ್ ನಿಮ್ಮ ಎ ಸಿ ರೇಂಜ್? ಸರ್ ಎ ಸಿ ರೇಂಜ್ ನಾನೇ ಮಾಡ್ಕೊಂಡ್ರಿಂದ ಅಲ್ಲಿಗೆ 500 ಗಿಡ ಅಡಿಕೆ ಒಂದು 15-20 ಸಾವಿರ ಆಯಿತು. 20,000 ಖರ್ಚಾಗಿದೆ. ಪಿ ಯು ಸಿ ಒಂದು ಪೈಪ್ ನಂದೇ ಇತ್ತು, ಆಲ್ರೆಡಿ ಇತ್ತು. ಎಲ್ಲ ಸೇರಿ ಒಂದು 25-30 ಸಾವಿರಕ್ಕೆ ಆಗೋದು. ಎಷ್ಟು ಎಕರೆಗೆ ಸರ್? 30 ಸರ್ ಒಂದು 2 ಎಕರೆಗೆ ಆಗೋದು. 2 ಎಕರೆ 30,000 ಖರ್ಚು ಬಿದ್ದಿದೆ. ನಾನು ಯಾಕಂದ್ರೆ ಮೊದಲೇ ಆಲ್ರೆಡಿ ನಂದು ಮೈನ್ ಲೈನಲ್ಲಿ ಇತ್ತಲ್ಲ, ಮೈನ್ ಲೈನ್ ಸಬ್ ಲೈನು ಮತ್ತು ಲ್ಯಾಟ್ರಲ್ ಅಷ್ಟೇ ಒಂದು 25-30 ಸಾವಿರಕ್ಕೆ ಆಗೋದು. 2 ಎಕರೆಗೆ. 2 ಎಕರೆ ಪರವಾಗಿಲ್ಲ ಸರ್, ಒಳ್ಳೆ. ಸರ್ 70-80 ಸಾವಿರದ್ದು ಈ ಥರ ಅವ್ರು ಕೆಲಸನೇ ಮಾಡ್ತಿರ್ಲಿಲ್ವಲ್ಲ, ಅಷ್ಟು ಖರ್ಚು ಮಾಡಿದ್ರು. ಹೌದು, ಈ ಕೆಲಸ ಅದ್ರ ಕೈಲಿ ಆಗ್ತಿಲ್ವಲ್ಲ ಕೆಲಸ ಮಾಡೋಕ್ಕೆ, ತುಂಬ ವೇಸ್ಟು. ಇದಂಗೆ ಸರ್ ಎತ್ತಿಡಕ್ಕೂ ಸರಿ ಏನು ಬೇಕಾದ್ರೂ ಮಾಡ್ಕೋಬೋದು ಸರ್, ಮಾಡ್ಕೊಬೋದು. ಏನು ಕ್ಲೀನ್ ಮಾಡ್ಕೊಳಕ್ಕೆ ಎಲ್ಲದಕ್ಕೂ. ಆಮೇಲೆ ಸರ್ ಡ್ರಿಪ್ಪಲ್ಲಿ ಹೆಂಗೆ ಅಂದರೆ ಡ್ರಿಪ್ಪಲ್ಲಿ ಕಟ್ಕೊಂಡ್ರೆ ಅಲ್ಲಿ ಹೋಗ್ತಾ ಇರೋದು ಗೊತ್ತಾಗಲ್ಲ, ಎಲ್ಲ ಬುಡ ನೋಡ್ಬೇಕು. ಸುಮ್ಮನೆ ನಾನು ತೋಟ ಸರ್ ಬಂದು ಒಂದು ಜಾಗದಲ್ಲಿ ಹಿಂಗೆ ನಿಂತ್ಕೊಂಬಿಟ್ಟು ಹಿಂಗೆ ನೋಡಿದ್ರೆ ಯಾವ್ದು ನೀರು ಹೋಗ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇಲ್ಲ, ಏನು ಹೋಗ್ತಾ ಇಲ್ಲ ಅಂತ ಬರೀ ಸುಮ್ಮನೆ ಸರ್ ಸುಮ್ಮನೆ ಸ್ಕ್ಯಾನ್ ಕಣ್ಣಲ್ಲಿ ಹಿಂಗೆ ನೋಡೋ ಸಾಕು. ಹೌದು, ನೀಟಾಗಿ ಗೊತ್ತಾಗ್ಬಿಡ್ತದೆ. ಇಲ್ಲೇ ನೀರು ಹೋಗ್ತಾ ಇದು ಹೋಗ್ತಾಯಿಲ್ಲ ಅಂತ ಗೊತ್ತಾಗುತ್ತೆ. ಇದು ಹಂಗಲ್ಲ ಸರ್, ಬರೋ ಬಡ್ಡೆ ನೋಡ್ಬೇಕು, ಕಸ್ತೊಳಗೆ 0 ಕಂಡೀಷನ್ ಬರೋದು ನೋಡೋಕ್ಕೆ ಆಗಲ್ಲ. ಆಮೇಲೆ ಆ ಶಾದ್ರೆ ಅಂತ ಕೈ ಕಾಲು ಯಾರೂ ಅಲ್ಲಿ ಏನೂ ಮಾಡಲ್ಲ, ಕಸ ಇರುತ್ತೆ, ಕೈ ಗಿಡ ಇರುತ್ತೆ, ಪೈಲನ್ ಕೈ ಓಡಾಡಕ್ಕೆ ಬಿಟ್ಬಿಡ್ತಾರೆ. ಹೌದು, ಅವಾಗ ಅಲ್ಲಿ ನೀರು ಹೋಗಿಲ್ಲೋ ಏನೂ ಗೊತ್ತಾಗಲ್ಲ. ಇದು ಹಂಗಲ್ಲ ಸರ್, ಎಲ್ಲಿ ನೀರು ಹೋಗ್ತಾ ಇದೆ ಏನು ಮಾಡೋದು ಎಲ್ಲ ಗೊತ್ತಾಗುತ್ತೆ. ಹೌದು, ಖಂಡಿತ ಸರ್. ಈ ಥರ ಕಮ್ಮಿ ಬೆಲೆಯಲ್ಲಿ ಪ್ರತಿಯೊಬ್ಬರು ಈ ಥರ ಟ್ರೈ ಮಾಡಲಿ. ಹೌದು ಸರ್, ಮಾಡಿ ಸರ್ ಮನುಷ್ಯ ಫಸ್ಟು ರೈತರ ಮಾಡ್ಕೋಬೇಕಾಗಿರೋದು ಫಸ್ಟು ಖರ್ಚು ಉಳಿಸ್ಬೇಕು. ಹೌದು, ಆಮೇಲೆ ಆದಾಯ ಗಮನ ಕೊಡಬೇಕು, ಖರ್ಚು ಕಮ್ಮಿ ಮಾಡಬೇಕು. ಹೌದು, ಶ್ರಮ ಆಗ್ತಾನೆ, ಎಲ್ಲ ಮಾಡ್ತಾನೆ. ಹೌದು, ದುಡ್ಡು ವೇಸ್ಟ್ ಮಾಡ್ತಾನೆ. ದುಡ್ಡು ವೇಸ್ಟ್ ಮಾಡ್ತಾನೆ, ಖಂಡಿತ ಕರೆಕ್ಟ್ ಸರ್. ಅದು ಸರ್ ಇದನ್ನ ಅಳವಡಿಸ್ಕೊಂಡ್ರೆ ರೈತಂಗೆ ತುಂಬಾ ಅನುಕೂಲ ಇದೆ. ಅನುಕೂಲ ಇದೆ ಸರ್. ಇದು ಅಡಿಕೆಗೆ ಅಂತಲ್ಲ, ಏನ್ ಬೇಕಾದ್ರೂ ಬೆಳಿಬೋದು, ಮಾಡ್ಬೋದು. ಬಟ್ ಏನಂದ್ರೆ ಅದು ಕಟ್ಟಕ್ಕೆ ನಿಮ್ಗೆ ಆ ಕಡೆ ಈ ಕಡೆ 2 ಗಿಡ ಇರಬೇಕು. ಅಡಿಕೆಗೆ ಅದ್ರ ಚಂದ. ಇಲ್ಲ ಅಂತಂದ್ರೆ ಇದನ್ನ ಸರ್ ಜಾಸ್ತಿ ಏನು ಬರಲ್ಲ, ಅದು ಫೋಲ್ ಬರ್ನ್ ಇಟ್ರೆ ಜಾಸ್ತಿ ಬರಲ್ಲ. ಈಗ ನೋಡಿ ಸರ್, ಒಂದು ಅಲ್ಲಿಗೆ 25 ಒಂದು 50 ಸರ್, 50-60 ಪಾಯಿಂಟ್ 60 ಪಾಯಿಂಟ್ ಆಯಿತು 2 ಎಕರೆಗೆ. 60 ಪಾಯಿಂಟ್ಗೆ ಅಲ್ಲಿ ಏನಿಲ್ಲ ಅಂದರೆ 2 ಫೋಲು ಖಾಲಿ ಜಮೀನು ಅಂದರೆ 2 ಫೋಲ್, ಅದು ಪರ್ಮನೆಂಟ್ ಇರುತ್ತೆ. 60 ಅಂದರೆ 67 120 ದಡಿ ನೆರ್ಕೊಂಡ್ಬಿಟ್ರೆ ಪರ್ಮನೆಂಟ್ ಇರುತ್ತೆ. ಪರ್ಮನೆಂಟ್ ಅಲ್ಲ, ಅಡಿಕೆ ಇಲ್ಲ ಅನ್ನೋರಿಗೆ ಇಲ್ಲ ಅನ್ನೋರಿಗೆ ಸರ್, ಇಲ್ಲ ಬಿಡಿ ಸರ್. ಒಂದು 60 ಆ ದಡಿ ಪಕ್ಕದಲ್ಲಿ ಒಂದಷ್ಟು ನುಗ್ಗೆ ಗಿಡ ನೆಟ್ಲಿ, ನುಗ್ಗೆ ಗಿಡ ಎದ್ದಾಗ ಅದೇ ಆಗುತ್ತಲ್ಲ. ಅದು ನೋಡಿ ಈಗ ಹೇಳಿದ್ರಲ್ಲ, ಅದು ಸತ್ಯ. ಅದು ಈಗ ಸರ್ ಫಸ್ಟ್ ಮಾಡ್ಕೊಂಡು ನುಗ್ಗೆ ಗಿಡ ಸೇಮ್ ಅದೇ ಪೊಸಿಷನ್ ನುಗ್ಗೆ ಗಿಡ ಹಾಕೊಂಡ್ಬಿಟ್ರೆ ನುಗ್ಗೆ ಈಗ ದಡ ನೆಟ್ಟಿ ದಡದ ಬಡ್ಡೆಯಲ್ಲಿ ನುಗ್ಗೆ ಗಿಡ. ಆಮೇಲೆ ಇನ್ನೊಂದು ಏನ್ ಸರ್, ನುಗ್ಗೆ ಗಿಡ ಎಲೆ ಬರುತ್ತೆ, ಅದ್ ನೀರು ಅಲ್ಲಿ ಸೈಡ್ ಹೋಗಲ್ಲ, ಕಂಟ್ರೋಲ್ ಮಾಡುತ್ತೆ ಅನ್ನೋದೊಂದು ಅಂದ್ಕೊಂಡ್ರೆ ಸರ್ ಇದೇನ್ ಗೊತ್ತಾ, ಫಾಗ್ ಕ್ರಿಯೇಟ್ ಆಗುತ್ತೆ. ಇದು ನೀರು ಮಳೆ ನೀರ್ ತರ ದಪ್ಪ ನೀರ್ ತರ ಬರಲ್ಲ, ಇದು ಫಾಗ್ ಕ್ರಿಯೇಟ್ ಆದಿಂದ ಗಾಳಿ ಜೊತೆ ಸೇರ್ಕೊಂಡಿಂದ ಎಲ್ಲಾ ತಲೂ ಹೊರದಾಡುತ್ತೆ, ಎಲ್ಲಾ ಕಡೆ ಹೋಗುತ್ತೆ. ಅಲ್ಲಿ ಇಲ್ಲಿ ಇದು ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಈ ತೆಂಗಿ ಮರ ಅಡ್ಡ ಐತಿಲ್ಲ ಅಂದ್ರೆ ಈ ಅಡ್ಡ ತೆಂಗಿ ಮರ ಕಡೆ ಹಾಕಿದೀನಿ, ಮಿಸ್ಟ್ ಹಾಕಿದ್ರೆ ಕಡೆ ಹಾಕಿದೀನಿ ಸರಿ. ಹೌದು, ಇಲ್ಲಿ ಕಡೆ ನೀರು ಹೊಡಿಬೇಕು, ನೀರು ಹೊಡೆಯಲ್ಲ. ಅದು ಫಾಗ್ ಕ್ರಿಯೇಟ್ ಆದ್ರೆ ಎಲ್ಲಾ ತಲೂ ಬಂದು ನೆನೆದಿರುತ್ತೆ, ಎಲ್ಲ ನೆನೆಯುತ್ತೆ. ಅದು ಆ ಥರ ಮಾಡ್ಬೋದು. ಇದನ್ನ ಸಹ ಯಾವ ಬೆಳೆ ಒಳಗೂ ಹಾಕ್ಬೋದು, ಎಲ್ಲ ಬೆಳೆಗೂ ಹಾಕ್ಬೋದು. ಇದು ಎಲ್ಲ ಬೆಳೆ ಒಳಗೂ ಹಾಕ್ಬೋದು. ಸೂಪರ್ ಸರ್. ಸೊ ನೀವು ಕೊನೆಯದಾಗಿ ರೈತರಿಗೆ ಹೇಳೋದೇನಂದ್ರೆ, ನಿಮ್ಮ ಅಡಿಕೆ ಗಿಡ ಇನ್ನೂ ಹೆಚ್ಚಾಗಿ ಉಳಿಸ್ಕೊಬೇಕು ಅಂದ್ರೆ ಆದಷ್ಟು ಕಲ್ಟಿವೇಶನ್ ಮಾಡೋದು ನಿಲ್ಲಿಸಿ, ಮತ್ತು 2 ಸಾಲಿಗೆ 1 ಟ್ರಂಚ್ ಹೊಡಿಸಿ ಈ ಥರ. ಸೊ ಅದಾದ ನಂತರ ಗಾಳಿ ಆಡೋದಕ್ಕೆ ಬೇರುಗಳಿಗೆ ಹೆಲ್ಪ್ ಆಗುತ್ತೆ. ಮತ್ತು ನೀರನ್ನ ಈ ಥರ ಅದ್ರ ಬಡ್ಡೆಗೆ ಅಂದರೆ ಬುಡಕ್ಕೆ ಕೊಡೋದು ಬದಲು ಎಲ್ಲಿ ಅದರ ಬೇರುಗಳಿದೆ ಅಲ್ಲಿ ನೀರು ಬೀಳೋ ಥರ ಮಾಡಿ ಅಂತ ಹೇಳ್ತೀರಾ? ಹೌದು.